ಬೆಳಗ್ಗೆ 6 ಗಂಟೆ ಆಗುತ್ತಾ ಬಂದಿತ್ತು. ಹೊರಗೆ ಇನ್ನೂ ಸ್ವಲ್ಪ ಕತ್ತಲಿತ್ತು, ಆದರೆ ಆಕಾಶದಲ್ಲಿ ಮಂದ ಬೆಳಕಿನ ಪದರವು ಏರಲಾರಂಭಿಸಿತ್ತು. ಪಕ್ಷಿಗಳ ಸಣ್ಣ ಚಿಲಿಪಿಲಿ ಕೇಳಿ ಬರುತ್ತಿತ್ತು. ಮನೆಯೊಳಗೆ ಶಾಂತಿಯಿತ್ತು. ಕೇವಲ ಹಳೆಯ ಗಡಿಯಾರದ ಟಿಕ್ ಟಿಕ್ ಮತ್ತು ಫ್ಯಾನ್ನ ಸಣ್ಣ ಶಬ್ದ ಮಾತ್ರ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹಾಸಿಗೆಯ ಮೇಲೆ 70 ವರ್ಷದ ಗಂಗಾರಾಮ್ ತಮ್ಮ ನಿದ್ರೆಯನ್ನು ಮುಗಿಸಿದ್ದರು. ಅವರ ಮುಖದ ಮೇಲೆ ಒಂದು ನೆಮ್ಮದಿಯಿತ್ತು. ನಿಧಾನವಾಗಿ ಅವರು ಎದ್ದು ಇನ್ನೂ ಗಾಢ ನಿದ್ರೆಯಲ್ಲಿದ್ದ ತಮ್ಮ ಹೆಂಡತಿಯನ್ನು ನೋಡಿ ಹೇಳಿದರು, ಉಮಾ, ಉಮಾ, ಈಗ 6 ಗಂಟೆ ಆಗಿದೆ, ಏಳು, ನಾನು ವಾಕ್ಗೆ ಹೋಗುತ್ತಿದ್ದೇನೆ. ಉಮಾ ಅವರ ಕಣ್ಣುಗಳು ಇನ್ನೂ ಮುಚ್ಚಿದ್ದವು, ಆದರೆ ಗಂಗಾರಾಮ್ ಅವರ ಧ್ವನಿಗೆ ಅವರು ಸ್ವಲ್ಪ ತಲೆ ಆಡಿಸಿದರು ಮತ್ತು ಹೊರಳುತ್ತಾ ಹೇಳಿದರು, ಸರಿ, ನೀವು ಹೋಗಿ, ನಾನು ಏಳುತ್ತೇನೆ. ಗಂಗಾರಾಮ್ ಮುಗುಳ್ನಕ್ಕೂ ಅವರತ್ತ ಒಮ್ಮೆ ನೋಡಿದರು. ಅವರು ಹೊರಡಲು ಮುಂದಾದಾಗ ಅವರ ಹೆಜ್ಜೆಗಳು ನಿಂತವು ಮತ್ತು ಅವರು ತಿರುಗಿ ಹೇಳಿದರು, ಅರೆ, ಕೇಳು, ನಿನ್ನೆ ರಾತ್ರಿ ನೀನು ನಿನಗೆ ಹಾಲು ಜಿಲೇಬಿ ತಿನ್ನಬೇಕೆಂದು ಅನಿಸುತ್ತಿದೆ ಎಂದು ಹೇಳಿದೆಯಲ್ಲವೇ? ನಾನು ಬರುವಾಗ ದಾರಿಯಿಂದ ತಾಜಾ ಬಿಸಿ ಜಿಲೇಬಿಗಳನ್ನು ತರುತ್ತೇನೆ. ನೀನು ಎದ್ದು ಹಾಲು ಮಾತ್ರ ಬಿಸಿ ಮಾಡು. ಉಮಾ ಕಣ್ಣು ತೆರೆಯದೇ ಒಂದು ಸಣ್ಣ ನಗು ಬೀರಿದರು. ಗಂಗಾರಾಮ್ ಅವರು ಬಾಗಿಲಿನ ಬಳಿ ಇಟ್ಟಿದ್ದ ತಮ್ಮ ಹಳೆಯ ಚೀಲವನ್ನು ತೆಗೆದುಕೊಂಡರು. ಅದು ಕೆಲವೊಮ್ಮೆ ತರಕಾರಿ ತರಲು ಬಳಸಲ್ಪಡುತ್ತಿತ್ತು. ಬಾಗಿಲು ತೆರೆಯುತ್ತಿದ್ದಂತೆ ಹೊರಗಿನ ತಂಪಾದ ಗಾಳಿ ಅವರನ್ನು ಸ್ವಾಗತಿಸಿತು. ಸ್ವಲ್ಪ ಬಾಗಿದ ಭುಜಗಳು, ಆದರೆ ಆತ್ಮವಿಶ್ವಾಸದಿಂದ ತುಂಬಿದ ಹೆಜ್ಜೆಗಳೊಂದಿಗೆ ಅವರು ತಮ್ಮ ಹಾದಿಯಲ್ಲಿ ಹೊರಟರು. ಆದ್ರೆ ಸ್ನೇಹಿತರೆ, ಆ ಬೆಳಗಿನ ಸಿಹಿಯಲ್ಲಿ ಏನೋ ಬೆರೆತಿತ್ತು. ಅದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಲಿತ್ತು ಎಂದು ಅವರಿಗೆ ತಿಳಿದಿರಲಿಲ್ಲ. ರಸ್ತೆ ಬದಿಯಲ್ಲಿ ಸಣ್ಣ ಹೊಗೆ ಏರುತ್ತಿತ್ತು. ತವೆಯ ಮೇಲೆ ತುಪ್ಪದ ಸುಗಂಧ ಮತ್ತು ಪಾಕದ ಬಿಸಿ ಹನಿಗಳು ಗಾಳಿಯಲ್ಲಿ ಮಾಧುರ್ಯವನ್ನು ಬೆರೆಸುತ್ತಿತ್ತು. ಒಂದು ಹಳೆಯದಾದರೆ ಪ್ರಸಿದ್ಧವಾದ ಜಿಲೇಬಿ ಅಂಗಡಿ, ಅಲ್ಲಿ ಬೆಳಿಗ್ಗೆಯೇ ಜನಜಂಗುಳಿ ಸೇರುತ್ತಿತ್ತು. ಗಂಗಾರಾಮ್ ಸಾಲಿನಲ್ಲಿ ನಿಂತಿದ್ದರು. ಅವರ ಕಣ್ಣುಗಳು ಅಂಗಡಿಯೊಳಗೆ ಕರಿಯುತ್ತಿರುವ ಚಿನ್ನದ ಬಣ್ಣದ ಜಿಲೇಬಿಗಳ ಮೇಲೆ ನೆಟ್ಟಿದ್ದವು. ಸ್ವಲ್ಪ ಸಮಯ ನಿಂತು ಅವರು ಹೇಳಿದರು, ಅಣ್ಣ, ಅರ್ಧ ಕಿಲೋ ಜಿಲೇಬಿ ಕೊಡಿ, ಬಿಸಿಯಾಗಿರಲಿ. ಅವರು ಚೀಲದಿಂದ ಹಣ ತೆಗೆಯುತ್ತಾ ಹೇಳಿದರು. ಆಗಲೇ ಹಿಂದಿನಿಂದ ಯಾರೋ ಕೂಗಿದ್ದ ಧ್ವನಿ ಕೇಳಿಸಿತು, ಓ ಗಂಗಾರಾಮ್, ಡಯಟಿಂಗ್ನ ಹೊಸ ವಿಧಾನ ಶುರು ಮಾಡಿದೆಯಾ? ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ಜಿಲೇಬಿಗಳು, ವಾಹ್ ಅಣ್ಣ, ವಾಹ್. ಗಂಗಾರಾಮ್ ಆಶ್ಚರ್ಯದಿಂದ ನೋಡಿದರು ಮತ್ತು ಹೇಳಿದರು, ಅರೆ ರಾಮ್ಲಾಲ್. ಅವರ ಮುಖದ ಮೇಲೆ ನಗು ಹರಡಿತು. ಎದುರಿಗೆ ರಾಮ್ಲಾಲ್ ಇದ್ದರು, ಅವರ ಹಳೆಯ ಸ್ನೇಹಿತ. ಭುಜದ ಮೇಲೆ ತರಕಾರಿ ಚೀಲ ಮತ್ತು ಮುಖದ ಮೇಲೆ ಅದೇ ಹಳೆಯ ನಗು. ಗಂಗಾರಾಮ್ ನಗುತ್ತಾ ಹೇಳಿದ್ರು, ಅರೆ ಇಲ್ಲ ಕಣೋ, ಹಾಗೇನಿಲ್ಲ. ನಿನಗೊತ್ತಲ್ಲ, ನಾನು ಈ ಎಲ್ಲ ವಿಷಯಗಳಿಂದ ದೂರ ಇರ್ತೇನೆ. ಹಾಗಾದ್ರೆ ಈ ಸಿಹಿ ಯಾರಿಗೆ? ರಾಮಲಾಲ್ ಕಣ್ಣು ಮಿಟಕಿಸಿ ಕೇಳಿದ್ರು. ಗಂಗಾರಾಮ್ ಮುಗುಳ್ನಕ್ಕು ಹೇಳಿದ್ರು, ನಿನ್ನ ಅತ್ತಿಗೆ ಉಮಾ ನಿನ್ನೆ ರಾತ್ರಿ ಹಾಲು ಜಿಲೇಬಿ ತಿನ್ಬೇಕು ಅಂತ ಹೇಳ್ತಿದ್ಲು. ಹಾಗಾಗಿ ಇವತ್ತು ವಾಕ್ನಿಂದ ಬರುವಾಗ ತಗೊಂಡೋಗೋಣ ಅನ್ಕೊಂಡೆ. ಹೆಚ್ಚೇನಿಲ್ಲ, ಕೇವಲ 3-4 ಜಿಲೇಬಿಗಳು, ಅವಳ ಮನಸ್ಸಿನ ಆಸೆ ಪೂರೈಸಲು. ಆಹಾ, ಈಗ ಅರ್ಥವಾಯ್ತು, ಪ್ರೀತಿಯ ಹಳೆಯ ರಹಸ್ಯ. ರಾಮಲಾಲ್ ಜೋರಾಗಿ ನಕ್ರು. ಗಂಗಾರಾಮ್ ಚೀಲವನ್ನು ಹಿಡಿದು ಹೇಳಿದ್ರು, ಈ ವಯಸ್ಸಿನಲ್ಲಿ ಏನೇ ತಂದ್ರೂ ಯಾರೂ ಉದ್ಗಾರ ಮಾಡಲ್ಲ, ತರದಿದ್ರೂ ಯಾರೂ ದೂರ ಹೇಳಲ್ಲ. ಹಾಗಾನಿ ಇಂದೇಕೆ ಹೆಂಡತಿಯ ಬಾಯಿ ಸಿಹಿ ಮಾಡಬಾರ್ದು ಅಂತ ಅನ್ಸಿತು. ರಾಮಲಾಲ್ ನಗುತ್ತಾ ಗಂಗಾರಾಮ್ ಅವರ ಭುಜದ ಮೇಲೆ ಕೈ ಹಾಕಿದ್ರು. ಸರಿಯಾದ ಆಲೋಚನೆ ಗೆಳೆಯ, ಈ ಮಾಧುರ್ಯವು ಹೀಗೆ ಉಳಿಯಲಿ. ಸರಿ, ನಾನು ಹೊರಡ್ತೇನೆ. ಇಲ್ಲದಿದ್ರೆ ನಿನ್ನ ಅತ್ತಿಗೆ ಲಕ್ಷ್ಮೀ ಇಷ್ಟೊತ್ತು ಎಲ್ಲಿದ್ರಿ ಎಂದು ಕೇಳ್ತಾಳೆ. ಸರಿ, ಸಾಯಂಕಾಲ ಸಭಾಮಂಟಪದಲ್ಲಿ ಭೇಟಿಯಾಗೋಣ. ಹೀಗೆ ಹೇಳಿ ರಾಮಲಾಲ್ ಹೊರಟು ಹೋದರು. ಗಂಗಾರಾಮ್ ಬಿಸಿ ಬಿಸಿ ಜಿಲೇಬಿಗಳ ಪೊಟ್ಟಣವನ್ನು ತೆಗೆದುಕೊಂಡು ಚೀಲದಲ್ಲಿ ಇಟ್ರು ಮತ್ತು ಅಂಗಡಿಯ ಮೂಲೆಯಲ್ಲಿ ನಿಂತು ಮತ್ತೊಮ್ಮೆ ನಕ್ರು. ಒಂದು ಬಾರಿ ಉಮಾಳ ಮುಖದ ನಗು ನೋಡಿದ್ರೆ ನನ್ನ ದಿನ ಸಾರ್ಥಕವಾದಂತೆಯೇ. ಆದ್ರೆ ಸ್ನೇಹಿತರೆ, ಜಿಲೇಬಿಗಳ ಈ ಮಾಧುರ್ಯವು ನಿಜವಾಗಿಯೂ ಆ ಮನೆಯ ವಾತಾವರಣವನ್ನು ಸಿಹಿಯಾಗಿಸುವುದೇ? ಅಥವಾ ಆ ಬಾಗಿಲಿನ ಆಚೆ ಒಂದು ಕಹಿ ಸತ್ಯವು ಅವರಿಗಾಗಿ ಕಾಯುತ್ತಿದೆಯೇ? ಗಂಗಾರಾಮ್ ಕೈಯಲ್ಲಿ ಚೀಲ ಹಿಡಿದು ನಗುತ್ತ ಬಾಗಿಲು ತೆರೆದರು. ಅವರು ಒಳಗೆ ಬರುತ್ತಿದ್ದಂತೆ ಅವರ ಮುಖದ ಮೇಲೆ ಬೆಳಗಿನ ತಾಜಾತನ ಮತ್ತು ಉಮಾಳ ನಗುವನ್ನು ನೋಡುವ ಉತ್ಸಾಹ ಸ್ಪಷ್ಟವಾಗಿ ಕಾಣುತ್ತಿತ್ತು. ಉಮಾ, ನೋಡು, ನಾನು ಜಿಲೇಬಿಗಳನ್ನು ತಂದಿದ್ದೇನೆ. ಅವರು ಬಾಗಿಲು ಮುಚ್ಚುತ್ತಾ ಕರೆದರು. ಆದ್ರೆ ಒಳಗೆ ಯಾವುದೇ ಚಲನವಲನವಿರಲಿಲ್ಲ. ಅವರು ಜಿಲೇಬಿಯ ಚೀಲವನ್ನು ಮೇಜಿನ ಮೇಲೆ ಇಟ್ಟು ನೇರವಾಗಿ ಕೋಣೆಗೆ ಹೋದರು. ಹಾಸಿಗೆಯ ಮೇಲೆ ಉಮಾ ಹಾಗೆಯೇ ಮಲಗಿದ್ದರು. ಗಂಗಾರಾಮ್ ಲಘುವಾಗಿ ಕೆಣಕುತ್ತಾ ಹೇಳಿದ್ರು, ವಾ, ನೀವಿನ್ನೂ ಮಲಗಿ ಇದ್ದೀರಲ್ಲ,
ಏನಿದು ಇಂದು ಏಳುವ ಮನಸ್ಸಿಲ್ಲವೇ? ಆದ್ರೆ ಉಮಾ ಏಳದಿದ್ದಾಗ ಅವರು ಹತ್ತಿರ ಬಂದು ಹಾಸಿಗೆಯ ಅಂಚಿನಲ್ಲಿ ಕುಳಿತು ಪ್ರೀತಿಯಿಂದ ಹೇಳಿದ್ರು, ನೋಡು, ಬಿಸಿ ಬಿಸಿ ಜಿಲೇಬಿ ತಂದಿದ್ದೇನೆ, ಈಗಾದ್ರೂ ಎದ್ದೇಳೋ. ಅವರು ಉಮಾ ಅವರ ಕೈಯನ್ನು ಮುಟ್ಟಿ ಅಲ್ಲಾಡಿಸಲು ಪ್ರಯತ್ನಿಸುತ್ತಿದ್ದಂತೆ ಕೈ ತಕ್ಷಣವೇ ಸಡಿಲವಾಗಿ ಹಾಸಿಗೆಯ ಅಂಚಿಗೆ ಉರುಳಿತು. ಗಂಗಾರಾಮ್ ಅವರ ಕೈ ಅಲ್ಲೇ ನಿಂತು. ಮುಖದ ಮೇಲಿನ ನಗು ಗಟ್ಟಿಯಾದಂತೆ. ಒಂದು ಕ್ಷಣ ಅವರು ಉಮಾ ತಮಾಷೆ ಮಾಡುತ್ತಿದ್ದಾಳೆ ಅಥವಾ ಗಾಢ ನಿದ್ರೆಯಲ್ಲಿದ್ದಾಳೆ ಎಂದು ಯೋಚಿಸಿದರು. ಉಮಾ, ಉಮಾ, ಏಳು. ಈಗ ಅವರ ಧ್ವನಿಯಲ್ಲಿ ನಡುಕವಿತ್ತು. ಅವರು ಉಮಾ ಅವರ ಮುಖವನ್ನು ತಮ್ಮ ಕಡೆಗೆ ತಿರುಗಿಸಿದರು. ಆದರೆ ಆ ಮುಖ ಈಗ ಯಾವುದೇ ಭಾವನೆಯಿಲ್ಲದೆ ಇತ್ತು. ಬಿಸಿಯೂ ಇಲ್ಲ, ಉಷ್ಣತೆಯೂ ಇಲ್ಲ, ನಗುವೂ ಇಲ್ಲ, ಕೇವಲ ಒಂದು ಆಳವಾದ ಭಯಾನಕ ಶಾಂತಿ. ಉಮಾ, ತಮಾಷೆ ಮಾಡಬೇಡ. ನೋಡು, ನೋಡು, ನಾನು ಜಿಲೇಬಿ ತಂದಿದ್ದೇನೆ, ಹಾಲನ್ನೂ ಸಹ ಬಿಸಿ ಮಾಡುತ್ತೇನೆ. ಗಂಗಾರಾಮ್ಜಿಯವರ ಕಣ್ಣುಗಳಲ್ಲಿ ನೀರು ತುಂಬಲಾರಂಭಿಸಿತು. ಅವರು ಮತ್ತೊಮ್ಮೆ ಉಮಾಳ ಕೈ ಹಿಡಿದರು. ಆದರೆ ಈಗ ಆ ಕೈ ಕೇವಲ ಒಂದು ಹೆಸರಾಗಿತ್ತು. ಉಮಾಳ ಉಸಿರು ಈಗ ಅವರಿಂದ ಬಹಳ ದೂರ ಹೋಗಿತ್ತು. ಇಲ್ಲ, ಉಮಾ, ಇಲ್ಲ, ಏಳು ಉಮಾ, ನೋಡು. ಅವರ ಧ್ವನಿ ಈಗ ಬಿಕ್ಕಳಿಗೆಗೆ ತಿರುಗಿತ್ತು. ಮನೆಯ ಮೂಲೆ ಮೂಲೆಯಲ್ಲಿ ಮೌನ ಆವರಿಸಿತ್ತು. ಮೌನ ಕೇವಲ ಶಾಂತವಾಗಿರಲಿಲ್ಲ, ಅದು ಕಿರುಚುತ್ತಲೂ ಇತ್ತು. ಮೇಜಿನ ಮೇಲಿಟ್ಟಿದ್ದ ಜಿಲೇಬಿ ಚೀಲ ಈಗ ತನ್ನ ಮಾಧುರ್ಯವನ್ನು ಕಳೆದುಕೊಂಡಿತ್ತು, ಯಾರೋ ಜೀವನದಿಂದ ರುಚಿಯನ್ನು ಕಿತ್ತುಕೊಂಡಂತೆ. ಮತ್ತು ಗಂಗಾರಾಮ್ ತಮ್ಮ ನಡುಗುವ ಕೈಗಳಲ್ಲಿ ಉಮಾಳ ನಿರ್ಜೀವ ದೇಹವನ್ನು ಹಿಡಿದರು. ತಮ್ಮ ಇಡೀ ಜಗತ್ತನ್ನು ತೋಳುಗಳಲ್ಲಿ ಹಿಡಿದಿಟ್ಟುಕೊಳ್ಳುವ ಕೊನೆಯ ಪ್ರಯತ್ನ ಮಾಡುತ್ತಿರುವಂತೆ. ಕಣ್ಣುಗಳಿಂದ ಹರಿಯುವ ನೀರು, ತುಟಿಗಳ ಮೇಲೆ ಹರಡಿದ ನೋವು ಮತ್ತು ಹೃದಯದಲ್ಲಿ ಕೇವಲ ಒಂದು ಪ್ರಶ್ನೆ, ಉಮಾ, ಹೀಗೆ ಹೇಗೆ ಹೊರಟು ಹೋದೆ ನೀನು? ಗಂಗಾರಾಮ್ ಕೆಲವು ಕ್ಷಣಗಳ ಕಾಲ ಅಲ್ಲೇ ನೆಲದ ಮೇಲೆ ಮಂಡಿಯೂರಿ ಕುಳಿತಿದ್ದರು. ಕಣ್ಣುಗಳು ಕೇವಲ ಉಮಾ ಅವರ ಮುಖದ ಮೇಲೆ ನೆಟ್ಟಿದ್ದವು ಮತ್ತು ನಂತರ ನಡುಗುವ ಕೈಗಳಿಂದ ಕಣ್ಣುಗಳಿಂದ ಹರಿಯುವ ನೀರನ್ನು ಒರೆಸಿದರು. ಆದರೆ ಹೃದಯದ ಒಳಗಿನ ಬಿರುಕು ಪ್ರತಿ ಉಸಿರಿನೊಂದಿಗೆ ಕಿರುಚುತ್ತಿತ್ತು. ನಿಧಾನವಾಗಿ ಅವರು ತಮ್ಮ ನಡುಗುವ ಕೈಗಳಿಂದ ಉಮಾಳ ಮುಖವನ್ನು ಸವರಿದರು. ಅವರು ಈಗಲೂ ಇದ್ದಕ್ಕಿದ್ದಂತೆ ಕಣ್ಣು ತೆರೆದು, ಏನು ನೋಡುತ್ತಿದ್ದೀರಿ, ನನಗೇನೂ ಆಗಲಿಲ್ಲ ಎಂದು ಹೇಳುತ್ತಾಳೆ ಎಂಬ ನಿರೀಕ್ಷೆಯಲ್ಲಿ. ಆದರೆ ಹಾಗೇನೂ ಆಗಲಿಲ್ಲ. ಗಂಗಾರಾಮ್ ತಮ್ಮ ಬೆನ್ನನ್ನು ಗೋಡೆಗೆ ಒರಗಿಸಿದರು ಮತ್ತು ಹೇಗೋ ಎದ್ದರು. ಕಾಲುಗಳಲ್ಲಿ ಜೀವ ಇಲ್ಲದಂತಾಗಿತ್ತು, ಆದರೆ ಹೃದಯದಲ್ಲಿ ಯಾರನ್ನಾದರೂ ಕರೆಯುವ, ಏನಾದರೂ ಹೇಳುವ ತಳಮಳವಿತ್ತು. ಅವರು ಮುಗ್ಗರಿಸುವ ಹೆಜ್ಜೆಗಳಿಂದ ಬಾಗಿಲಿನ ಬಳಿಗೆ ತಲುಪಿದರು ಮತ್ತು ಅಲ್ಲಿಂದಲೇ ಗದ್ಗದಿತ ಧ್ವನಿಯಲ್ಲಿ ತಮ್ಮ ಮಗನನ್ನು ಕರೆದರು. ಸುಮಿತ್, ಓ ಸುಮಿತ್, ಮಗ, ಸ್ವಲ್ಪ ಕೆಳಗೆ ಬಾ, ನಿಮ್ಮ ತಾಯಿ ಉಮಾ ಏಳುತ್ತಿಲ್ಲ. ಮೇಲಿನ ಕೋಣೆಯಲ್ಲಿ ಫ್ಯಾನ್ ಶಬ್ದದ ನಡುವೆ ಮಗನ ನಿದ್ರೆಗೆ ಭಂಗವಾಯಿತು. ಸುಮಿತ್ ಕಿರಿಕಿರಿಯ ಧ್ವನಿಯಲ್ಲಿ ಹೇಳಿದ, ಈಗ ಏನಾಯ್ತು ಅಪ್ಪಾ? ಬೆಳಿಗ್ಗೆ ಬೆಳಿಗ್ಗೆ ನೆಮ್ಮದಿಯಾಗಿ ಮಲಗಲೂ ಬಿಡುವುದಿಲ್ಲ, ಏಕೆ ಅಷ್ಟು ಕೂಗುತ್ತಿದ್ದೀರಿ? ಗಂಗಾರಾಮ್ ಅವರ ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿದ್ದವು. ಬಹುಶಃ ಮಗ ಓಡಿಕೊಂಡು ಬರುತ್ತಾನೆ ಎಂದು. ಆದರೆ ಅಲ್ಲಿ ಕೇವಲ ಧ್ವನಿ ಪ್ರತಿಧ್ವನಿಸಿತು. ಉಮಾ ಏಳುತ್ತಿಲ್ಲ, ತುಂಬಾ ಪ್ರಯತ್ನಿಸಿದೆ, ಮಗ. ಬಹುಶಃ ಈ ಪದಗಳು ಅವರ ಗಂಟಲಿನಲ್ಲಿ ಸಿಕ್ಕಿಹಾಕಿಕೊಂಡಿದ್ದವು. ಅವರು ಬಾಗಿಲಿನ ಬಳಿ ಗೋಡೆಗೆ ಹೊರಗೆ ನಿಂತಲು. ಸ್ವಲ್ಪ ಸಮಯದ ನಂತರ ಸುಮಿತ್ ಮೆಟ್ಟಿಲು ಇಳಿದು ಬಂದ. ಅವನ ಮುಖದ ಮೇಲೆ ಯಾವುದೇ ಆತಂಕವಿರಲಿಲ್ಲ, ಬದಲಿಗೆ ಗೊಂದಲ ಮತ್ತು ಕಿರಿಕಿರಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೇರವಾಗಿ ಬಾಗಿಲಿನ ಬಳಿ ಬಂದು ಇಳುಕಿ ನೋಡಿದ. ಉಮಾ ಹಾಗೆಯೇ ಸುಮ್ಮನೆ ಮಲಗಿದ್ದರು. ಗಂಗಾರಾಮ್ ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗ, ನೀನು ಡಾಕ್ಟರಿಗೆ ಫೋನ್ ಮಾಡು. ಆದರೆ ಸುಮಿತ್ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ, ಈಗ ಯಾವುದೇ ಪ್ರಯೋಜನವಿಲ್ಲ ಅಪ್ಪ. ಅಮ್ಮ ಇನ್ನು ಈ ಲೋಕದಲ್ಲಿಲ್ಲ. ಅಮ್ಮ ಸತ್ತು ಹೋಗಿದ್ದಾರೆ. ಗಂಗಾರಾಮ್ ಅವರ ಬಾಯಿಂದ ಮಾತು ಹೊರಬರಲಿಲ್ಲ, ಆದರೆ ಕಣ್ಣುಗಳಿಂದ ಹರಿಯುವ ಪ್ರತಿಯೊಂದು ಕಣ್ಣೀರು ಸುಮ್ಮನೆ ಕಿರುಚುತ್ತಿತ್ತು. ಉಮಾ, ನೀನು ಹೀಗೆ ಹೇಗೆ ಹೊರಟು ಹೋದೆ? ಈಗ ನೀನು ಇಲ್ಲದೆ ನಾನು ಹೇಗೆ ಬದುಕಲಿ? ಉಮಾ. ಅದೇ ಸಮಯಕ್ಕೆ ಹಿಂದಿನಿಂದ ಸೀಮಾ ಬಂದಳು. ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು, ಕೈಯಲ್ಲಿ ಮೊಬೈಲ್ ಫೋನ್ ಮತ್ತು ಗ್ಲಾಸ್ನಲ್ಲಿ ಅರ್ಧ ಚಹಾ. ತನ್ನ ಅತ್ತೆಯನ್ನು ನೋಡಿ ಚುಚ್ಚುವ ನಗುವಿನೊಂದಿಗೆ ಹೇಳಿದಳು, ಏನಾಯ್ತು ಈಗ? ಅತ್ತೆ ಏಳಲಿಲ್ಲವೇ? ಸತ್ತರೇನು? ಸರಿ, ಒಳ್ಳೇದೇ ಆಯ್ತು. ಈಗ ಪ್ರತಿದಿನದ ನಾಟಕ ನೋಡಬೇಕಾಗಿಲ್ಲ. ಗಂಗಾರಾಮ್ ಅವರ ಕಣ್ಣುಗಳು ಈಗ ಉಮಾ ಅವರ ಮೇಲೆ ಇರಲಿಲ್ಲ, ಸೀಮಾಳ ಮೇಲೆ ಇದ್ದವು. ಆದರೆ ಅವುಗಳಲ್ಲಿ ಬೆಳಕಿತ್ತು, ಕೇವಲ ಸಾವಿರಾರು ಪ್ರಶ್ನೆಗಳಿಂದ ತುಂಬಿದ ಒಂದು ಮೌನವಿತ್ತು. ಅದೇ ಸಮಯಕ್ಕೆ ಮೇಜಿನ ಮೇಲಿಟ್ಟಿದ್ದ ಜಿಲೇಬಿ ಚೀಲವು ಅಲ್ಲೇ ಬಿದ್ದು ತಣ್ಣಗಾಗಿತ್ತು. ಮಾಧುರ್ಯವು ಇನ್ನೂ ಉಳಿದಿರಲಿಲ್ಲ. ಚೀಲದಲ್ಲಿಯೂ ಇಲ್ಲ, ಮನೆಯಲ್ಲಿಯೂ ಇಲ್ಲ.
ಮಾಧುರಿ ಸುಮಿತ್ ತನ್ನ ತಂದೆಯನ್ನು ನೋಡುತ್ತಾ ಹೇಳಿದ, ಅಪ್ಪಾಜಿ, ಈಗ ಈ ಅಳು ನಿಲ್ಲಿಸಿ ಮತ್ತು ನೆರೆಹೊರೆಯವರನ್ನು ಕರೆದು ಅಂತ್ಯಕ್ರಿಯೆಯ ಸಿದ್ಧತೆ ಮಾಡಿರಿ. ಮತ್ತು ಹೌದು, ಬೇಗ ಮಾಡಿ, ಮಧ್ಯಾಹ್ನ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇಷ್ಟು ಕೇಳುತ್ತಲೇ ಗಂಗಾರಾಮ್ ನಿಧಾನವಾಗಿ ಹೇಳಿದರು, ಇವಳು ನಿನ್ನ ತಾಯಿ, ಸ್ವಲ್ಪವಾದರೂ ಗೌರವಿಸು. ಗಂಗಾರಾಮ್ ಅವರ ಧ್ವನಿ ನಡುಗುತ್ತಿತ್ತು, ಆದರೆ ಸುಮಿತ್ನ ಮುಖ ಕಲ್ಲಿನಂತಿತ್ತು. ಯಾವುದೇ ಸುಕ್ಕು, ಯಾವುದೇ ಭಾವವಿಲ್ಲದೆ ಅವನು ವ್ಯಂಗದ ಧ್ವನಿಯಲ್ಲಿ ಮತ್ತೆ ಹೇಳಿದ, ಈಗ ನೀವು ಭಾವನಾತ್ಮಕ ನಾಟಕ ಪ್ರಾರಂಭಿಸಬೇಡಿ. ಪ್ರತಿಯೊಬ್ಬರೂ ಒಂದು ದಿನ ಹೋಗ್ಲೇಬೇಕು. ಅಮ್ಮ ಹೋದ್ರು. ಅಳುವುದರಿಂದ ಅವರು ಮರಳಿ ಬರುವುದಿಲ್ಲ. ಈಗ ನೀವು ಹೆಚ್ಚು ಭಾವನಾತ್ಮಕರಾಗುವ ವಯಸ್ಸು ಕೂಡ ಉಳಿದಿಲ್ಲ. ಗಂಗಾರಾಮ್ಜಿಯವರ ಕಣ್ಣಿಗಳಿಂದ ಕಣ್ಣೀರು ಸುಮ್ಮನೆ ಬೀಳುತ್ತಲೇ ಇತ್ತು. ಅವರು ಯಾವುದೇ ಉತ್ತರ ನೀಡಲಿಲ್ಲ. ಅದೇ ಸಮಯದಲ್ಲಿ ಸೀಮಾ ಸಹ ಹೇಳಿದಳು, ಮತ್ತು ಕೇಳಿ, ನಮ್ಮಿಂದ ಯಾವುದೇ ನಿರೀಕ್ಷೆ ಇಡಬೇಡಿ. ಏಕೆಂದರೆ ಈ ಅಂತ್ಯಕ್ರಿಯೆ, ಸ್ನಾನ ಒಗೆತ ಮಾಡುವು ಮತ್ತು ಒಂದು ಕಡೆ ಕುಳಿತು ಅಳುವ ಕೆಲಸಕ್ಕೆ ನಮಗೆ ಸಮಯವಿಲ್ಲ. ನಾನು ಸಾಯಂಕಾಲ ಪಾರ್ಲರ್ಗೆ ಹೋಗ್ಬೇಕು. ಪಾಯಲ್ ಮದುವೆ ಇದೆ. ಹಾಗಾಗಿ ಎಲ್ಲವನ್ನೂ ಬೇಗ ಮುಗಿಸಿರಿ. ಗಂಗಾರಾಮ್ ತಮ್ಮ ಹೆಂಡತಿಯನ್ನೇ ನೋಡುತ್ತಾ ನಿಂತಿದ್ದರು. ಯಾರೊಂದಿಗೆ ಅವರು ಜೀವನದ ಪ್ರತಿ ಋತುವನ್ನು ಹಂಚಿಕೊಂಡಿದ್ದರೋ ಈಗ ಅವರು ಸುಮ್ಮನೆ ಬಿದ್ದಿದ್ದರು. ಬಹುಶಃ ಈ ನಿರ್ದಯತೆಯನ್ನು ನೋಡಲು ಸಹ ಅವರು ಬಯಸುತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲಿ ನೆರೆಹೊರೆಯ ಕೆಲವು ಮಹಿಳೆಯರು ಬಂದರು. ಒಬ್ಬರು ಕೇಳಿದರು, ಅಣ್ಣ, ಉಮಾ ಅಕ್ಕನಿಗೆ ಏನಾಯಿತು? ಗಂಗಾರಾಮ್ ನಿಧಾನವಾಗಿ ಹೇಳಿದರು, ಬೆಳಿಗ್ಗೆಯಿಂದ ಏಳಲಿಲ್ಲ. ಯಾರೋ ನಿಧಾನವಾಗಿ ಅವರ ಮುಖದ ಮೇಲೆ ಬಿಳಿ ಚಾದರವನ್ನು ಹೊದಸಿದರು. ಯಾರೂ ಅಳುತ್ತಿರಲಿಲ್ಲ. ಕೇವಲ ಒಂದು ಕಡೆ ಗಂಗಾರಾಮ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಭೂತದಂತೆ ಮತ್ತು ಅವರ ಪ್ರಪಂಚವು ಆ ಬಿಳಿ ಚಾದರದೊಂದಿಗೆ ಮುಚ್ಚಿಹೋದಂತೆ ಕುಳಿತಿದ್ದರು. ಆಗಲೇ ಸುಮಿತ್ ಹೊರಗಿನಿಂದ ಬಂದು ಇಬ್ಬರನ್ನು ನೋಡಿ ಹೇಳಿದ, ಅರೆ, ಬೇಗ ಎತ್ತಿರಿ, ಆಂಬ್ಯುಲೆನ್ಸ್ನವರು ಕಾಯುತ್ತಿದ್ದಾರೆ, ತಡವಾಗುತ್ತಿದೆ. ಗಂಗಾರಾಮ್ಜಿ ಇದ್ದಕ್ಕಿದ್ದಂತೆ ಅವನ ಮಾತು ಕೇಳಿ ತಲೆ ತಿರುಗಿಸಿದರು. ನಂತರ ನಿಧಾನವಾಗಿ ಹೇಳಿದರು, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಲಿ. ಸೀಮಾ ಕಿರಿಕಿರಿಯಿಂದ ಹೇಳಿದಳು, ಈಗ ನಿಂತು ಏನು ಮಾಡಬೇಕು? ಇನ್ನೆಲ್ಲಾದರೂ ಅಂತ್ಯಕ್ರಿಯೆ ನಡೆಯಬೇಕಿದೆಯೇ? ಎಲ್ಲದಕ್ಕೂ ಒಂದು ಮಿತಿಯಿದೆ. ಎಷ್ಟು ನಾಟಕ ಮಾಡುತ್ತೀರಿ? ಹೀಗೆ ಹೇಳಿ ಸೀಮಾ ಹೊರಗೆ ಮಹಿಳೆಯರ ಮಧ್ಯೆ ಹೋಗಿ ಕುಳಿತಳು ಮತ್ತು ನಂತರ ಅಳುವ ನಾಟಕ ಮಾಡಲು ಶುರುಮಾಡಿದಳು. ಆಗಲೇ ನೆರೆಹೊರೆಯ ಅಮ್ಮ ನಿಧಾನವಾಗಿ ಗಂಗಾರಾಮ್ ಅವರ ಹತ್ತಿರ ಬಂದು ಕುಳಿತಳು ಮತ್ತು ಹೇಳಿದಳು, ಗಂಗಾರಾಮಣ್ಣ, ಉಮಾ ತುಂಬಾ ಒಳ್ಳೆವಳು. ನಿನ್ನೆ ರಾತ್ರಿ ಕೂಡ ನಾನು ಅವಳನ್ನು ಭೇಟಿ ಮಾಡಿ ಹೋಗಿದ್ದೆ. ನಾವಿಬ್ಬರೂ ತುಂಬಾ ನಗುತ್ತಾ ಮಾತನಾಡಿದೆವು. ಆದ್ರೆ ಹೀಗೆ ಇದ್ದಕ್ಕಿದ್ದಂತೆ ಹೇಗೆ? ಗಂಗಾರಾಮ್ಜಿ ಏನೂ ಹೇಳಲಿಲ್ಲ. ಅವರ ಕಣ್ಣುಗಳು ಈಗ ಒಣಗಿದಂತೆ ಕಾಣಿಸುತ್ತಿದ್ದವು. ಅಷ್ಟರಲ್ಲಿ ರಾಮಲಾಲ್ ಬಂದ. ತಲೆ ತಗ್ಗಿಸಿ ಗಂಗಾರಾಮ ಅವರ ಬಳಿ ಕುಳಿತು ನಿಧಾನವಾಗಿ ಅವರ ಭುಜದ ಮೇಲೆ ಕೈಯಿಟ್ಟ. ಅಣ್ಣ, ನನಗೆ ಗೊತ್ತು ನೀನು ಎಷ್ಟು ನೊಂದಿದ್ಯಾ ಎಂದವು. ಉಮಾ ಹೋಗಿ 8 ದಿನಗಳಾಗಿದ್ದವು. ಮನೆಯ ಮೌನವು ಈಗ ನಿಧಾನವಾಗಿ ಮುರಿಯುತ್ತಿತ್ತು. ಆ ಮೌನವು ಪ್ರತಿ ಗೋಡೆಗೆ ಅಪ್ಪಳಿಸಿ ಮತ್ತೆ ಪ್ರತಿಧ್ವನಿಸುತ್ತಿತ್ತು. ಆದರೆ ಈಗ ಕೇಳುವವರು ಯಾರೂ ಇರಲಿಲ್ಲ. ಗಂಗಾರಾಮ್ ಇಂದು ಕೂಡ ಪ್ರತಿದಿನದಂತೆ ಎದ್ದರು. ಆದರೆ ಈ ಬಾರಿ ಅವರ ಕೈಯಲ್ಲಿ ಟವಲ್ ಇರಲಿಲ್ಲ. ಬದಲಿಗೆ ಉಮಾ ಅವರ ಚಿತ್ರವಿತ್ತು. ಅದೇ ಚಿತ್ರ. ಅದನ್ನು 4 ದಿನಗಳ ಹಿಂದೆ ಚಿತೆಯ ತಲೆಯ ಬಳಿ ಇಡಲಾಗಿತ್ತು. ಅದನ್ನು ಅವರು ತಮ್ಮ ಹೆಂಡತಿಯೊಂದಿಗೆ ಉಳಿದಿರುವ ಕೊನೆಯ ವಸ್ತುವಿನಂತೆ ಎತ್ತುಕೊಂಡಿದ್ದರು. ಅವರು ಆ ಚಿತ್ರವನ್ನು ನಿಧಾನವಾಗಿ ಎತ್ತುಕೊಂಡರು. ಒಂದು ವಿಚಿತ್ರ ಮೃದುತ್ವ ಮತ್ತು ನಡುಗುವ ಕೈಗಳಿಂದ ಅದನ್ನು ಸುಮ್ಮನೆ ತಮ್ಮ ದಿಂಬಿನ ಬಳಿ ಇಟ್ಟುಕೊಂಡರು. ಅವರ ಕಣ್ಣುಗಳು ಗೋಡೆಯ ಮೇಲೆ ನೇತಾಡುತ್ತಿದ್ದ ಗಡಿಯಾರದ ಮೇಲೆ ನೆಟ್ಟವು. ಸೂಜಿಗಳು 6:30 ಬಳಿ ನಿಂತಿದ್ದವು. 6:30 ಇದೇ ಸಮಯವಾಗಿತ್ತು. ಉಮಾ ಚಹಾ ಮಾಡಲು ಏಳುತ್ತಿದ್ದರು. ಒಂದು ದೀರ್ಘವಾದ ಉಸಿರು ಅವರ ಎದೆಯಿಂದ ಹೊರಬಂದಿತು ಮತ್ತು ಆಗಲೇ ನೆನಪುಗಳ ಒಂದು ಹರಡಿದ ದೃಶ್ಯವು ಎದುರಿಗೆ ಮೂಡಿತು. ಮಸುಕಾದ, ಆದರೆ ಚುಚ್ಚುವ ಉಮಾ ಅವರ ಆ ತಣ್ಣನೆ ಕೈ. ಅದನ್ನು ಅವರು ಆ ಬೆಳಿಗ್ಗೆ ಎತ್ತಲು ಪ್ರಯತ್ನಿಸಿದ್ದರು. ಆ ಕೈ ಸ್ವಲ್ಪ ಭಾರವಾಗಿತ್ತು ಮತ್ತು ಉಗುರುಗಳು ನೀಲಿಯಾಗಿದ್ದವು. ಹೌದು, ನೀಲಿ. ಅಲ್ಲಿ ಏನೋ ಇತ್ತು. ಗಂಗಾರಾಮ್ ಅವರ ಉಸಿರು ನಿಂತು ಹೋಯಿತು. ಒಂದು ಕ್ಷಣಕ್ಕೆ ಕಣ್ಣುಗಳು ಸ್ಥಿರವಾದವು. ಮುಖದ ಮೇಲೆ ಯಾವುದೇ ಭಯವಿರಲಿಲ್ಲ. ಆದ್ರೆ ಆಳವಾದ ಗೊಂದಲವಿತ್ತು. ನಿಜವಾಗಿಯೂ ಕೆಲವು ಉಗುರುಗಳು ನೀಲಿಯಾಗಿದ್ದವೇ ಅಥವಾ ಅದು ನನ್ನ ಭ್ರಮೆಯೇ? ಆ ಸಮಯದಲ್ಲಿ ಕೋಣೆಯ ಮೌನವು ಇನ್ನಷ್ಟು ಗಾಢವಾಯಿತು. ಉಮಾ ಅವರ ನೆನಪಿನೊಂದಿಗೆ ಬೇರೆ ಏನೋ ಕೂಡ ಅಲ್ಲಿ ನಿಂತಿರುವಂತೆ. ಒಂದು ಪ್ರಶ್ನೆ, ಅದರ ಉತ್ತರ ಇನ್ನೂ ಅವರಿಗೂ ತಿಳಿದಿರಲಿಲ್ಲ. ನಂತರ ಅವರು ಕಣ್ಣು ಮಿಟ್ಟಿಕಿಸಿದರು. ಒಂದು ದೀರ್ಘ ಉಸಿರು ತೆಗೆದುಕೊಂಡು ಲಘುವಾಗಿ ತಲೆ ತಗ್ಗಿಸಿದರು. ನಂತರ ಮನಸ್ಸಿನಲ್ಲಿಯೇ ಹೇಳಿದರು, ಇಲ್ಲ, ಇದೆಲ್ಲ ನನ್ನ ಭ್ರಮೆ. 4 ದಿನಗಳಿಂದ ಸರಿಯಾಗಿ ಮಲಗಿಲ್ಲ. ಬಹುಶಃ ಅದೇ ಸುಸ್ತು ಮನಸ್ಸಿನಲ್ಲಿ ಈ ಎಲ್ಲವನ್ನೂ ತುಂಬಿದೆ. ಅವರು ಉಮಾ ಅವರ ಚಿತ್ರವನ್ನು ಹಾಸಿಗೆಯ ತಲೆಯ ಬಳಿ ಇನ್ನೂ ಜಾಗರೂಕತೆಯಿಂದ ಇಟ್ಟರು. ನಂತರ ನಿಧಾನವಾಗಿ ಎದ್ದು ಕೋಣೆಯಿಂದ ಹೊರಬಂದು ಅಡುಗೆ ಮನೆಗೆ ಹೋದರು. ಒಲೆಯ ಮೇಲೆ ನೀರು ಇಟ್ಟರು ಮತ್ತು ಉಮಾ ಅವರಂತೆ 2 ಕಪ್ ಚಹಾ ಮಾಡಲು ಪ್ರಾರಂಭಿಸಿದರು.
ಒಂದು ತಮಗಾಗಿ ಮತ್ತು ಇನ್ನೊಂದು ಉಮಾಗಾಗಿ. ಚಹಾ ಸಿದ್ಧವಾದಾಗ ಒಂದು ಕಪ್ಪನ್ನು ಅವರು ಹತ್ತಿರದ ಖಾಲಿ ಕುರ್ಚಿಯ ಮೇಲೆ ಇಟ್ಟರು. ಸ್ವಲ್ಪ ಸಮಯ ಅವರು ಅಲ್ಲೇ ಕುಳಿತು ಸುಮ್ಮನೆ ಚಹಾ ಕುಡಿದರು. ಯಾವುದೇ ಮಾತು ಇಲ್ಲ, ಯಾವುದೇ ದೂರು ಇಲ್ಲ. ಉಮಾ ಇಲ್ಲದೆಯೂ ಬದುಕಲೇಬೇಕಾಗಿತ್ತು. ಉಮಾಜಿ ಹೋದ ನಂತರ ಗಂಗಾರಾಮ್ ಮೌನಿಯಾಗುತ್ತಾ ಹೋದರು. ಅಡುಗೆ ಮನೆಯಲ್ಲಿ ಚಹಾ ಮಾಡುವುದು, ಪತ್ರಿಕೆ ಓದುತ್ತಾ, ಎದುರಿನ ಕುರ್ಚಿಯ ಕಡೆ ನೋಡುವುದು, ಮಾತನಾಡುತ್ತಾ ತಾವೇ ನಿಲ್ಲುವುದು, ಇದೆಲ್ಲ ಈಗ ಅವರ ದಿನಚರಿಯ ಭಾಗವಾಗಿತ್ತು. ಆದರೆ ಈ ಮೌನವನ್ನು ಮನೆಯಲ್ಲಿ ಯಾರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಮತ್ತು ನಂತರ ಒಂದು ಸಾಯಂಕಾಲ ಲಘು ಚಳಿಯಿದ್ದಾಗ ಮತ್ತು ಹೊಟ್ಟೆಯಲ್ಲಿ ತೀವ್ರ ಹಸಿವಿನ ಅನುಭವವಾದಾಗ ಗಂಗಾರಾಮ್ ನಿಧಾನ ಹೆಜ್ಜೆಗಳಿಂದ ಅಡುಗೆಮನೆಗೆ ಹೋದರು. ಉಮಾ ಇಲ್ಲದೆ ಈ ಅಡುಗೆಮನೆಯವರಿಗೆ ಪರಕೀಯವಾಗಿ ಕಾಣುತ್ತಿತ್ತು. ಆದರೆ ಇಂದು ಹಸಿವು ಎಷ್ಟಿತ್ತು ಎಂದರೆ ಹೊಟ್ಟೆಯ ಮಾತನ್ನು ಕೇಳಲೇಬೇಕಾಗಿತ್ತು. ನಿಧಾನವಾಗಿ ಬೇಳೆಯನ್ನು ಒಲೆಯ ಮೇಲೆ ಇಟ್ಟರೂ, ಅಕ್ಕಿಯನ್ನು ತೊಳೆದರೂ, ಒಂದು ಸಣ್ಣ ಪಾತ್ರೆಯಲ್ಲಿ ಕಿಚಡಿಯನ್ನು ತಯಾರಿಸಲು ಈಗಷ್ಟೇ ಒಲೆಯ ಮೇಲೆ ಇಟ್ಟಿದ್ದರೂ, ಆಗಲೇ ಹಿಂದಿನಿಂದ ಸೀಮಾಳ ತೀಕ್ಷ್ಣವಾದ ಧ್ವನಿ ಪ್ರತಿಧ್ವನಿಸಿತು. ಅಪ್ಪ, ನಿಮಗೆ ಸ್ವಲ್ಪ ಸಮಯ ಸಹ ತಡೆದುಕೊಳ್ಳಲು ಆಗುವುದಿಲ್ಲವೇ? ನೀವೇ ಅಡುಗೆಮನೆಯೊಳಗೆ ನುಗ್ಗಿದಿರಿ? ಗಂಗಾರಾಮ್ ತಿರುಗಿ ನೋಡಿದರು. ಸೀಮಾ ತನ್ನ ಕೈಯಲ್ಲಿ ಮೊಬೈಲ್ ಹಿಡಿದಿದ್ದಳು. ಆದರೆ ಕಣ್ಣುಗಳಿಂದ ಬೆಂಕಿಯುರಿಯುತ್ತಿತ್ತು. ಜನರು ನನಗೆ ಮಾತ್ರ ಹೇಳುತ್ತಾರೆ ಅಲ್ಲವೇ, ನೋಡಿ, ಸೊಸೆ ತನ್ನ ಮಾವನಿಗೆ ಊಟ ಕೂಡ ಕೊಡುವುದಿಲ್ಲ. ಆದರೆ ನನ್ನ ಮಾವ ಎಷ್ಟು ತಿಂಡಿಪೋತ ಎಂದು ಯಾರಿಗೂ ತಿಳಿಯುವುದಿಲ್ಲ. ಅವರಿಗೆ ಏವಾಗಲೂ ಏನಾದರೂ ತಿನ್ನಲು ಬೇಕು. ಅವರ ಹಸಿವು ಎಂದಿಗೂ ಮುಗಿಯುವುದೇ ಇಲ್ಲವೋ ಏನೋ. ಗಂಗಾರಾಮ್ ಅವರ ಕೈಗಳು ನಿಂತವು. ಒಂದು ಕ್ಷಣ ಅವರ ಮುಖದಲ್ಲಿ ಸಿಟ್ಟು ಕಾಣಿಸಿತು. ಆದರೆ ನಂತರ ಕಣ್ಣುಗಳಿಳಿದವು. ಕೋಪ ತುಂಬಾ ಇತ್ತು. ಆದರೆ ಅವರು ತಮ್ಮ ಸೊಸೆಯೊಂದಿಗೆ ಮಾತನಾಡಲು ಬಯಸಲಿಲ್ಲ. ಅವರಿಗೆ ತಿಳಿದಿತ್ತು, ಸೀಮಾ ಸಣ್ಣ ವಿಷಯದಲ್ಲೂ ಇಡೀ ಮನೆಯ ವಾತಾವರಣವನ್ನು ಹಾಳುಮಾಡುವ ಮಹಿಳೆ. ಆದರೆ ಸತ್ಯವೇನೆಂದರೆ ಗಂಗಾರಾಮಿಂದು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಉಮಾ ಹೋದಾಗಿನಿಂದ ಅವರ ಹಸಿವು ಮುಗಿದುಹೋದಂತೆ ಇತ್ತು. ಅವರು ಸುಮ್ಮನೆ ಬೇಳೆಗೆ ಒಗ್ಗರಣೆ ಹಾಕಲು ಹೊರಟಿದ್ದರೂ ಆಗ ಹಿಂದಿನಿಂದ ಸುಮಿತ್ನ ಧ್ವನಿ ಬಂದಿತು. ಏನಾಯ್ತು? ಏಕೆ ಕೂಗುತ್ತಿದ್ದೀಯಾ ಸೀಮಾ? ಸೀಮಾ ಒಂದು ಕ್ಷಣವೂ ನಿಲ್ಲದೆ ತಿರುಗಿದಳು ಮತ್ತು ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದಳು, ಏನಾಗಿದೆ ಎಂದು ನಿಮ್ಮ ಕಣ್ಣುಗಳಿಂದ ನೋಡಿ. ನಿಮ್ಮ ತಂದೆ ಅಡುಗೆಮನೆಗೆ ನುಗ್ಗಿ ತಮಗಾಗಿ ಕಿಚಡಿ ಮಾಡುತ್ತಿದ್ದಾರೆ. ಇಡೀ ಅಡುಗೆಮನೆಯ ಸ್ಥಿತಿ ನೋಡಿ. ಬೇಳೆ ಚೆಲ್ಲಿದೆ, ಪಾತ್ರೆ ಉಕ್ಕಿದೆ ಮತ್ತು ಕೇಳ್ಬೇಡಿ, ನನ್ನೆಲ್ಲಾ ಶ್ರಮವನ್ನು ಇವರು ಹಾಳ್ಮಾಡಿದ್ದಾರೆ. ಗಂಗಾರಾಮ್ ಸುಮ್ಮನೆ ಪಾತ್ರೆಯಿಂದ ಕಿಚಡಿಯನ್ನು ತೆಗೆಯುತ್ತಿದ್ದರು. ಸುಮಿತ್ ತನ್ನ ತಂದೆಯ ಕಡೆ ನೋಡಿದ ಮತ್ತು ನಂತರ ಕೋಪದಿಂದ ಹೇಳಿದ, ಅಪ್ಪ, ಎಂತಹ ಮಹಾ ಹಸಿವು ಆಗಿತ್ತು. ಸ್ವಲ್ಪ ಸಹ ತಾಳ್ಮೆ ಇರಲಿಲ್ಲವೇ ನಿಮಗೆ? ಗಂಗಾರಾಮ್ ಯಾವುದೇ ಉತ್ತರ ನೀಡಲಿಲ್ಲ. ಕೇವಲ ಆ ತಟ್ಟೆಯಲ್ಲಿ ಕಿಚಡಿ ತೆಗೆದು ಬಟ್ಟೆಯಿಂದ ಅಂಚನ್ನು ಒರೆಸಿ ಮತ್ತು ಸುಮ್ಮನೆ ಅಡುಗೆಮನೆಯಿಂದ ಹೊರಬಂದು ತಮ್ಮ ಕೋಣೆಯ ಕಡೆ ನಡೆದರು. ಹಿಂದಿನಿಂದ ಸೀಮಾಳ ಧ್ವನಿ ಈಗ ಇನ್ನಷ್ಟು ತೀಕ್ಷ್ಣವಾಯಿತು. ಇನ್ನು ಮುಂದೆ ಇದೆಲ್ಲ ನಡೆಯುವುದಿಲ್ಲ ಸುಮಿತ್. ಪ್ರತಿದಿನ ಹೊಸ ನಾಟಕ. ಈಗ ಮನೆಯಲ್ಲಿ ಇದೇ ತಮಾಷೆ ಮುಂದುವರೆದರೆ. ಸುಮಿತ್ ತಕ್ಷಣ ಅವಳನ್ನು ತಡೆದ. ಸಾಕು ಸೀಮಾ, ಈಗ ಸುಮ್ಮನಿರು. ನಂತರ ಮೆಲ್ಲಗೆ ಹೇಳಿದ, ಮೇಲೆ ಹೋಗು, ಈಗ ಬೇಡ. ಸೀಮಾ ಸ್ವಲ್ಪ ಆಶ್ಚರ್ಯದಿಂದ ಅವನನ್ನು ನೋಡಲು ಶುರುಮಾಡಿದಳು. ಆದರೆ ಸುಮಿತ್ನ ಮುಖ ಗಂಭೀರವಾಗಿತ್ತು. ಅವಳು ಮತ್ತೇನೂ ಹೇಳದೆ ತಿರುಗಿ ಮೆಟ್ಟಿಲು ಹತ್ತಲು ಶುರುಮಾಡಿದಳು. ಗಂಗಾರಾಮ್ ಅವರ ಕೋಣೆಯ ಬಾಗಿಲು ಮುಚ್ಚಿತ್ತು. ಈಗ ಅವರು ಯಾರಿಗೂ ಯಾವುದೇ ಪ್ರಶ್ನೆಗೆ ಉತ್ತರ ನೀಡುವುದು ಅಗತ್ಯ ಎಂದು ಭಾವಿಸಲಿಲ್ಲ. ಮತ್ತು ಹೊರಗೆ ಸುಮಿತ್ನ ಕಣ್ಣುಗಳು ಸ್ವಲ್ಪ ಸಮಯದವರೆಗೆ ಬಾಗಿಲನ್ನು ದಿಟ್ಟಿಸುತ್ತಿದ್ದವು. ಏನೋ ಯೋಚಿಸುತ್ತಿರುವಂತೆ. ಒಂದು ನಿರ್ಧಾರ ಅಥವಾ ಒಳಗೊಳಗೆ ಬೆಳೆಯುತ್ತಿರುವ ಒಂದು ಭಯ. ಆದರೆ ಸ್ನೇಹಿತರೆ, ಸುಮಿತ್ನ ಮನಸ್ಸಿನಲ್ಲಿ ಏನೂ ಆಗುತ್ತಿತ್ತು. ಮುಂದೆ ಕಥೆಯಲ್ಲಿ ತಿಳಿಯೋಣ. ಉಮಾ ಹೋಗಿ ಕೆಲವು ದಿನಗಳಾಗಿದ್ದವು. ಮನೆ ಅದೇ ಇತ್ತು, ಅದೇ ಜನರಿದ್ದರು. ಆದರೆ ಪ್ರತಿ ಮೂಲೆಯೂ ಈಗ ಖಾಲಿಯಾಗಿತ್ತು. ಎಲ್ಲವೂ ಮೊದಲಿನಂತೆ ಇತ್ತು. ಕೇವಲ ಉಮಾಜಿ ಇರಲಿಲ್ಲ. ಆ ರಾತ್ರಿ ಏನೋ ವಿಚಿತ್ರವಾಗಿತ್ತು. ಗಡಿಯಾರದಲ್ಲಿ ರಾತ್ರಿ 2 ಗಂಟೆಯಾಗಿತ್ತು. ಕೋಣೆಯ ಗೋಡೆಗಳಿಗೆ ಅಪ್ಪಳಿಸಿ ಬರುತ್ತಿದ್ದ ಗಾಳಿ ಸಹ ತಣ್ಣಗೆ ಅನಿಸುತ್ತಿತ್ತು. ಆದರೆ ಗಂಗಾರಾಮ್ ಅವರ ಆತ್ಮವು ಅಶಾಂತವಾಗಿತ್ತು. ಅವರು ಹೊರಳಾಡುತ್ತಲೇ ಇದ್ದರು. ಆದರೆ ನಿದ್ರೆ ಎಲ್ಲಿಯೋ ದೂರ ನಿಂತು ಅವರನ್ನು ನೋಡುತ್ತಿದ್ದಂತೆ ಇತ್ತು. ಕೊನೆಗೂ ಅವರು ನಿಧಾನವಾಗಿ ಹೊದಗೆಯನ್ನು ತೆಗೆದರು. ಚಪ್ಪಲಿ ಧರಿಸಿದರು. ಮತ್ತಿ ಯಾವುದೇ ಶಬ್ದವಿಲ್ಲದೆ ಮೆಟ್ಟಿಲುಗಳ ಕಡೆ ಛಾವಣಿಯ ಮೇಲೆ ನಡೆದರು. ಅಲ್ಲಿ ಅವರು ತಮ್ಮ ಹೆಂಡತಿಯೊಂದಿಗೆ ಅಸಂಖ್ಯಾತ ರಾತ್ರಿಗಳನ್ನು ಕಳೆದಿದ್ದರು. ಬಾಗಿಲು ತೆರೆದಾಗ ಒಂದು ಲಘುಗಾಳಿ ಮುಖವನ್ನು ಮುಟ್ಟಿತು. ಯಾರೋ ಹಳೆಯ ಪರಿಚಯಸ್ಥರು ನಗಿತಾ, ಬಂದಿರಾ ನೀವು ಎಂದು ಹೇಳುತ್ತಿರುವಂತೆ. ಅವರು ಮುಗುಳ್ನಕರು. ಚಾವಣಿಯ ಮೇಲೆ ಅದೇ ಹಳೆಯ ಮರದ ಕುರ್ಚಿ ಇನ್ನೂ ಮೂಲೆಯಲ್ಲಿ ಇರಿಸಲ್ಪಟ್ಟಿತು. ಯಾರೋ ಕಾಯುತ್ತಿರುವಂತೆ. ಗಂಗಾರಾಮ್ ಹತ್ತಿರ ಹೋಗಿ ಕುರ್ಚಿಯನ್ನು ಎಳೆದು ಕುಳಿತರು.
ತಲೆಯನ್ನು ಹಿಂದೆ ಒರಗಿಸಿ ಮತ್ತು ಮೇಲೆ ಆಕಾಶದ ಕಡೆ ನೋಡಿದರು. ಚಂದ್ರ ಇಂದಿಗೂ ಪೂರ್ಣವಾಗಿದ್ದ, ಹಾಗೆಯೇ ಹೊಳೆಯುತ್ತಿದ್ದ, ಆದರೆ ಅದರ ಬೆಳಕಿನಲ್ಲಿ ಈಗ ಯಾವುದೇ ನಗುವಿರಲಿಲ್ಲ. ಒಮ್ಮೆ ಉಸಿರನ್ನು ಒಳಗೆ ತೆಗೆದುಕೊಂಡರು ಮತ್ತು ಕಣ್ಣುಗಳು ತಾವಾಗಿಯೇ ಒದ್ದೆಯಾಗಲು ಪ್ರಾರಂಭಿಸಿದವು. ಅವರ ಕಣ್ಣುಗಳು ಪಕ್ಕದ ಖಾಲಿ ಕುರ್ಚಿಯ ಮೇಲೆ ಹೋದವು. ಅಲ್ಲಿ ಅವರ ಹೆಂಡತಿ ಉಮಾ ಕುಳಿತಿರುತ್ತಿದ್ದರು. ನಂತರ ನೆನಪುಗಳ ಪದರಗಳು ತೆರೆದುಕೊಳ್ಳಲು ಪ್ರಾರಂಭಿಸಿದವು. ನೋಡಿ, ಉಮಾಜಿ ನಿಧಾನವಾಗಿ ಹೇಳಿದರು. ಆಕಾಶದಲ್ಲಿ ಇಂದು ಚಂದ್ರ ಎಷ್ಟು ಸ್ಪಷ್ಟವಾಗಿದ್ದಾನೆ. ಅವರು ಗಂಗಾರಾಮ್ ಅವರ ಭುಜಕ್ಕೆ ಒರಗಿ ಕುಳಿತಿದ್ದರು. ತಲೆ ಅವರ ತೋಳಿನ ಮೇಲೆ ಇರಿಸಲಾಗಿತ್ತು ಮತ್ತು ಕಣ್ಣುಗಳು ಚಂದ್ರನ ಪ್ರಕಾಶಮಾನವಾದ ಬೆಳಕಿನಲ್ಲಿ ಮುಳುಗಿದ್ದವು. ಗಂಗಾರಾಮ್ ಅವರತ್ತ ನೋಡಿದರು, ನಗುತ್ತಾ ಹೇಳಿದರು, ಹೌದು, ನನ್ನ ನಗು ಕೂಡ ಅದರಲ್ಲಿಯೇ ಪ್ರತಿಫಲಿಸುತ್ತಿದೆ. ಉಮಾ ಲಘುವಾಗಿ ರೆಪ್ಪೆಗಳನ್ನು ಮುಚ್ಚಿದರು. ತುಟಿ ಅಂಚಿನಲ್ಲಿ ಪ್ರೀತಿಯ ನಗು ಮೂಡಿತು. ಒಂದು ವೇಳೆ ನನ್ನ ಈ ನಗು ಕಳೆದು ಹೋದರೆ ಈ ಚಂದ್ರನೂ ಸಹ ನಿಮಗೆ ಬಣಗುಟ್ಟಿದಂತೆ ಕಾಣುತ್ತಾನೆ. ಗಂಗಾರಾಮ್ ಏನನ್ನೂ ಹೇಳಲಿಲ್ಲ. ಸುಮ್ಮನೆ ತಮ್ಮ ಪತ್ನಿಯ ಕೈ ಹಿಡಿದರು. ಆ ರಾತ್ರಿ ಗಾಳಿ ಸ್ವಲ್ಪ ತಂಪಾಗಿತ್ತು, ಆದರೆ ಅವರ ನಡುವೆ ಒಂದು ವಿಚಿತ್ರವಾದ ಬೆಚ್ಚಗಿನ ಭಾವನೆಯಿತ್ತು. ಅದನ್ನು ಶಬ್ದಗಳಿಂದಲ್ಲ, ಕೇವಲ ಸಾಮೀಪ್ಯದಿಂದ ಮಾತ್ರ ಅನುಭವಿಸಲು ಸಾಧ್ಯವಿತ್ತು. ಆಕಾಶದಲ್ಲಿ ಚಂದ್ರ ನಗುತ್ತಿದ್ದ ಮತ್ತು ನೆಲದ ಮೇಲೆ 2 ಹೃದಯಗಳು ಮೌನವಾಗಿಯೂ ಎಲ್ಲವನ್ನೂ ಹೇಳುತ್ತಿದ್ದವು. ಗಂಗಾರಾಮ್ ಅವರ ಕಣ್ಣುಗಳು ಈಗ ಪಕ್ಕದ ಕುರ್ಚಿಯನ್ನು ನೋಡುತ್ತಿದ್ದವು, ಆದರೆ ಅವರ ಮುಖ ಇನ್ನಷ್ಟು ಶಾಂತವಾಗಿತ್ತು. ಅವರು ನಿಧಾನವಾಗಿ ಬಲಗೈಯನ್ನು ಚಾಚಿದರು, ಮತ್ತೊಮ್ಮೆ ಉಮಾಜಿಯವರ ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವಂತೆ. ಗಾಳಿಯ ಒಂದು ಝೇಂಕಾರವು ಅವರ ಬಿಳಿ ಕೂದಲನ್ನು ನೇವರಿಸಿತು. ನಾನು ಇಲ್ಲೇ ಇದ್ದೇನೆ ಎಂದು ಹೇಳುತ್ತಿರುವಂತೆ. ಅವರು ತಲೆಯನ್ನು ಗೋಡೆಗೆ ಒರಗಿಸಿದರು. ಕಣ್ಣುಗಳು ನಿಧಾನವಾಗಿ ಮುಚ್ಚಿದವು ಮತ್ತು ಆ ನಂತರ ಯಾವಾಗ ನಿದ್ರೆಯವರನ್ನು ತನ್ನ ಆಲಿಂಗನಕ್ಕೆ ತೆಗೆದುಕೊಂಡಿತೋ ತಿಳಿಯಲಿಲ್ಲ. ಮತ್ತು ಅವರು ತಮ್ಮ ಉಮಾಳ ನೆನಪುಗಳಲ್ಲಿ ಮುಳುಗಿ ಆ ಚಂದ್ರನ ಬೆಳಕಿನಲ್ಲಿ ತಾರಸಿಯ ಮೇಲೆ ಮನಗಿದರು. ಆದರೆ ಹೆಚ್ಚು ಸಮಯ ಕಳೆದಿರಲಿಲ್ಲ. ಇದ್ದಕ್ಕಿದ್ದಂತೆ ಅವರ ನಿದ್ರೆ ಮುರಿಯಿತು. ಗಂಟಲು ಒಣಗಿತ್ತು ಮತ್ತು ಉಸಿರಾಟ ಸ್ವಲ್ಪ ಭಾರವಾಗಿತ್ತು. ಅವರು ಸುತ್ತಲೂ ನೋಡಿದರು, ನೀರಿನ ಬಾಟಲಿಯನ್ನು ಹುಡುಕಿದರು, ಆದರೆ ಏನೂ ಸಿಗಲಿಲ್ಲ. ನಂತರ ನಿಧಾನವಾಗಿ ಅವರು ತಾರಸಿಯ ಮೆಟ್ಟಿಲುಗಳಿಂದ ಇಳಿಯಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಅವರ ಕಿವಿಗೆ ಯಾರೋ ಮೇಲು ಧ್ವನಿಯಲ್ಲಿ ಮಾತನಾಡುತ್ತಿರುವಂತೆ ಕೇಳಿಸಿತು. ಅವರು ಅಲ್ಲೇ ನಿಂತರು. ಧ್ವನಿಯು ಸುಮಿತ್ನ ಕೋಣೆಯಿಂದ ಬರುತ್ತಿತ್ತು. ಈ ರಾತ್ರಿಯಲ್ಲೂ ಸುಮಿತ್ ಮತ್ತು ಸೀಮಾ ಏಕೆ ಎಚ್ಚಳವಾಗಿದ್ದಾರೆ ಎಂದು ಅವರಿಗೆ ಆಶ್ಚರ್ಯವಾಯಿತು. ಅವರು ಕೆಳಗೆ ಇಳಿಯಲು ಪ್ರಾರಂಭಿಸುತ್ತಿರುವಾಗಲೇ ಕೋಣೆಯೊಳಗಿಂದ ಬರುತ್ತಿದ್ದ ಸುಮಿತ್ನ ನಿಧಾನವಾದ ಆದರೆ ಅತ್ಯಂತ ಸ್ಪಷ್ಟವಾದ ಧ್ವನಿಯು ಅವರ ಇಡೀ ಅಸ್ತಿತ್ವವನ್ನೇ ನಡುಗಿಸಿತು. ನೀನು ಚಿಂತಿಸಬೇಡ ಸೀಮಾ, ಇನ್ನು ಮುಂದೆ ಯಾರೂ ನಮಗೆ ಏನನ್ನೂ ಹೇರುವುದಿಲ್ಲ. ಆಗಬೇಕಾದ್ದು ಆಗಿಹೋಗಿದೆ. ಈಗ ಅಪ್ಪನೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ. ಗಂಗಾರಾಮ್ ಅವರ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಅವರು ಮೆಟ್ಟಿಲುಗಳ ಮರೆಯಲ್ಲಿ ಅಡಗಿ ಪ್ರತಿ ಶಬ್ದವನ್ನೂ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಮುಂದಿನ ಶಬ್ದ ಅವರ ಕಿವಿಗೆ ಅಪ್ಪಳಿಸಿದಾಗ ಅವರ ಕಾಲು ಕೆಳಗಿನ ನೆಲವೇ ಜಾರಿಹೋಯಿತು. ಒಂದು ಕ್ಷಣಕ್ಕೆ ಗಂಗಾರಾಮ್ ಅವರಿಗೆ ತಮ್ಮ ಹೃದಯ ಬಡಿಯುವುದನ್ನೇ ಮರೆತಂತೆ ಅನಿಸಿತು. ಅವರ ದೇಹ ನಡುಗಲು ಪ್ರಾರಂಭಿಸಿತು. ಕಣ್ಣುಗಳು ಅರಳಿಕೊಂಡವು. ಕೈಕಾಲುಗಳು ಶುಷ್ಕವಾದವು. ಅವರು ತಮ್ಮ ಕೈಗಳಿಂದ ಬೀಳ್ಕೊಟ್ಟಿದ್ದ ಉಮಾ, ಅವರು ನಿಜವಾಗಿಯೂ ಮಲಗಿರಲಿಲ್ಲ. ಅವರನ್ನು ಮಲಗಿಸಲಾಗಿತ್ತು ಮತ್ತು ಅದೂ ಕೂಡ ಅವರ ಯಾವ ಮಗನ ನಗುವಿಗಾಗಿ ಉಮಾ ಇಡೀ ಜಗತ್ತಿನೊಂದಿಗೆ ಹೋರಾಡುತ್ತಿದ್ದರು, ಅದೇ ಮಗನ ಕೈಗಳಿಂದ. ಅವರು ಅಲ್ಲೇ ಮೆಟ್ಟಿಲುಗಳ ಮೇಲೆ ನಿಂತರು. ಕೋಣೆಯೊಳಗೆ ನಗುವಿನ ಒಂದು ನಿಧಾನವಾದ ಲೇಪನ ಈಗಲೂ ತೇಲುತ್ತಿತ್ತು ಮತ್ತು ಹೊರಗೆ ಒಬ್ಬ ತಂದೆಯ ಆತ್ಮವು ಛಿದ್ರವಾಗುತ್ತಿತ್ತು. ಧ್ವನಿಯಿಲ್ಲದೆ, ಕಣ್ಣೀರಿಲ್ಲದೆ, ಹೇಗೋ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ಅವರು ನಿಧಾನವಾಗಿ ಕೆಳಗೆ ಇಳಿದರು. ಪ್ರತಿ ಹೆಜ್ಜೆಯೂ ಈಗ ಭಾರವೆನಿಸುತ್ತಿತ್ತು. ಕೋಣೆಗೆ ತಲುಪಿದ ತಕ್ಷಣ ಅವರು ಬಾಗಿಲನ್ನು ಒಳಗಿಂದ ಮುಚ್ಚಿದರು ಮತ್ತು ಗೋಡೆಯ ಮೇಲೆ ತೂಗುತ್ತಿದ್ದ ಉಮಾಳ ಚಿತ್ರದ ಕಡೆಗೆ ತದೇಕ ಚಿತ್ತದಿಂದ ನೋಡುತ್ತಾ ಗಂಗಾರಾಮ್ ಅವರ ಕಣ್ಣುಗಳು ಹೀಗೆ ಕೇಳುತ್ತಿದ್ದವು. ನಾನು ಆ ಬೆಳಿಗ್ಗೆ ನಿನಗೆ ಏನಾಯಿತು ಎಂದು ಏಕೆ ಗುರುತಿಸಲಿಲ್ಲ? ಹೇಗೆ ನೀನು ನಿನ್ನದೇ ಗರ್ಭದಿಂದ ಜನಿಸಿದ ಮಗ ಮತ್ತು ಅವನ ಪತ್ನಿಯ ದ್ವೇಷಕ್ಕೆ ಬಲಿಯಾದೆ? ಮತ್ತು ನಾನು ಕೇವಲ ಜಿಲೇಬಿಯ ಸಿಹಿಯಲ್ಲಿ ಸಿಲುಕಿಕೊಂಡೆ. ಈ ಶಬ್ದಗಳು ಅವರ ತುಟಿಗಳಿಂದವಲ್ಲ, ಅವರ ಆತ್ಮದಿಂದ ಹೊರಬರುತ್ತಿದ್ದವು. ಅವರು ಅಲ್ಲೇ ಕುಳಿತು ಕಣ್ಣೀರಿಟ್ಟರು. ಗಡಿಯಾರ 4 ಗಂಟೆ ತೋರಿಸುತ್ತಿತ್ತು ಮತ್ತು ಈ ಬಾರಿ ಆ ಕಣ್ಣೀರು ಕೇವಲ ನೋವಿನದಾಗಿರಲಿಲ್ಲ,
ಆ ಕಣ್ಣೀರು ಒಂದು ನಿರ್ಣಯದಿಂದ ಹರಿಯುತ್ತಿತ್ತು. ಕಣ್ಣೀರನ್ನು ಒರೆಸಿಕೊಂಡು ಗಂಗಾರಾಮ್ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡರು ಮತ್ತು ಮನಸ್ಸಿನಲ್ಲಿಯೇ ಹೇಳಿದ್ರು, ಇನ್ನು ನಾನು ಮೌನವಾಗಿರುವುದಿಲ್ಲ ಉಮಾ. ಈಗ ನಾನು ಜಗತ್ತಿನಲ್ಲಿ ಯಾವ ತಂದೆಯೂ ಮಾಡಿರದ ಕೆಲಸವನ್ನು ಮಾಡುತ್ತೇನೆ. ಇದನ್ನು ಹೇಳಿ ಅವರು ಎದ್ದು ನೇರವಾಗಿ ಬೀರು ಕಡೆಗೆ ಹೋದ್ರು. ಬೀರು ತೆರೆಯುತ್ತಿದ್ದಂತೆಯೇ ಅವರ ಕಣ್ಣುವೆಲಿಂದ ಕಣ್ಣೀರು ಮಾಯವಾಗಿತ್ತು. ಈಗ ಅಲ್ಲಿ ಕೇವಲ ಒಂದು ಬೆಂಕಿ ಮತ್ತು ಗಂಗಾರಾಮ್ ಮಾತ್ರ ಅಲ್ಲ, ಬದಲಿಗೆ ಒಬ್ಬ ಗಂಡ ತನ್ನ ಹೆಂಡತಿಗಾಗಿ ತೆಗೆದುಕೊಂಡಿದ್ದ ನಿರ್ಣಯ ಮಾತ್ರ ಇತ್ತು. ಅವರು ನಿಧಾನವಾಗಿ ಬೀರುವಿನಲ್ಲಿ ಇಟ್ಟಿದ್ದ ಒಂದು ಹಳೆಯ ಫೈಲನ್ನು ತೆಗೆದ್ರು. ಅದಲ್ಲಿ ಕೆಲವು ದಾಖಲೆಗಳಿದ್ವು. ಆ ಫೈಲನ್ನು ಅವರು ಒಂದು ಹಳೆಯ ಬಟ್ಟೆಯ ಚೀಲದಲ್ಲಿಟ್ಟು ನಡುಗುವ ಕೈಗಳಿಂದ ಅದರ ಗಂಟು ಕಟ್ಟಿದ್ರು. ಆದ್ರೆ ಈ ಬಾರಿ ಆ ನಡುಕವು ಭಯದ್ದಾಡಿರಲಿಲ್ಲ, ಬದಲಾಗಿ ಒಬ್ಬ ತಂದೆಯ ಆತ್ಮದಲ್ಲಿ ಎದ್ದ ಬಿರುಗಾಳಿಯ ಸಂಕೇತವಾಗಿತ್ತು. ಗಂಗಾರಾಮ್ ಬಾಗಿಲಿನ ಕಡೆಗೆ ಹೋಗುತ್ತಾ ನಿಂತ್ರು. ಮನಸ್ಸಿನಲ್ಲಿಯೇ ಹೇಳಿದ್ರು, ಇಲ್ಲ, ಹೋಗುವ ಮೊದಲು ಈ ಒಂದು ಕೆಲಸ ಮಾಡಬೇಕು. ಆ ಸಮಯ ಈಗ ಬಂದಿದೆ. ಆಗ ನಾನು ಉಮಾಳ ಮಾತಿಗೆ ಬೆಲೆ ಕೊಟ್ಟು ನಿಲ್ಲಿಸಿದ್ದೆ. ಮತ್ತು ನಂತರ ಅವರು ಸುಮ್ಮನೆ ಹಿಂತಿರುಗಿದ್ರು. ನಂತರ ಅವರು ಯೋಚಿಸಿದ್ದನ್ನೇ ಮಾಡಿದ್ರು. ಒಂದು ಮೌನವಾಗಿ ಉಳಿಯುವ ಸತ್ಯ ಈಗ ಸಾಕ್ಷಿಯಾಗಲಿದೆ. ಅವರು ಮತ್ತೊಮ್ಮೆ ತಮ್ಮ ಪತ್ನಿಯ ಕಡೆಗೆ ನೋಡಿದ್ರು ಮತ್ತು ನಂತರ ಕೋಣೆಯ ಬಾಗಿಲು ತೆರೆದು ನಿಧಾನ ಹೆಜ್ಜೆಗಳಿಂದ ಒಂದು ನೆರಳಿನಂತೆ ಇಡೀ ಮನೆಯ ಮೂಲಕ ಹಾದು ಹೋಗಿ ಮುಖ್ಯ ದ್ವಾರಕ್ಕೆ ತಲುಪಿದ್ರು. ಬಾಗಿಲು ತೆರೆದ್ರು ಮತ್ತು ಕತ್ತಲ ರಾತ್ರಿಯಲ್ಲಿ ಏಕಾಂಗಿಯಾಗಿ ಆ ದಾರಿಯಲ್ಲಿ ಹೊರಟರು. ಅಲ್ಲಿ ಇನ್ನು ಮುಂದೆ ಯಾವ ಮಗನೂ ಇರಲಿಲ್ಲ. ಕೇವಲ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರವನ್ನು ಅವರು ಈಗ ಜಗತ್ತಿನಿಂದ ಅಲ್ಲ, ತಮ್ಮಿಂದಲೇ ತೆಗೆದುಕೊಳ್ಳಬೇಕಾಗಿತ್ತು. ಅವರ ಕಾಲುಗಳ ಕೆಳಗೆ ನೆಲವಿತ್ತು, ಆದರೆ ಮನಸ್ಸಿನಲ್ಲಿ ಕೇವಲ ಬೆಂಕಿ ಇತ್ತು. ಮತ್ತು ಅವರ ಕೈಯಲ್ಲಿದ್ದ ಆ ಚೀಲದಲ್ಲಿ ಒಂದು ಅಂತಹ ದಾಖಲೆ ಇತ್ತು. ಅದು ಅವರ ಮರಣದ ನಂತರ ಅಲ್ಲ, ಬದುಕಿರುವಾಗಲೇ ಕೆಲವು ಸಂಬಂಧಗಳನ್ನು ಬಯಲು ಮಾಡಲಿತ್ತು. ಬೆಳಗಿನ ಲಘು ಬಿಸಿಲು ಕಿಟಕಿಗಳಿಂದ ಸೋಸಿ ಕೋಣೆಯಲ್ಲಿ ಹರಡಿತು. ಸೀಮಾ ನಿಧಾನವಾಗಿ ಎದ್ದು ರೂಢಿಯಂತೆ ತನ್ನ ಮಾವನ ಕೋಣೆಯೊಳಗೆ ಇಣುಕಿದಳು. ಆದ್ರೆ ಒಳಗೆ ನೋಡುತ್ತಿದ್ದಂತೆಯೇ ಅವಳ ಮುಖ ಅರಳಿತು. ಕೋಣೆ ಖಾಲಿಯಾಗಿತ್ತು. ದಿಂಬು ನೇರವಾಗಿ ಇಡಲಾಗಿತ್ತು. ಹಾಸಿಗೆಯನ್ನು ಮಡಚಿ ಇಡಲಾಗಿತ್ತು ಮತ್ತು ಆ ಬಟ್ಟೆಯ ಚೀಲವೂ ಇರಲಿಲ್ಲ. ಒಂದು ಹಳೆಯ ಹೊರೆಯಿಂದ ಇದ್ದಕ್ಕಿದ್ದಂತೆ ಮುಕ್ತಿ ಪಡೆದಂತೆ ಅವಳ ತುಟಿಗಳ ಮೇಲೆ ಒಂದು ವಕ್ರನಗು ಮೂಡಿತು. ಅವಳು ವೇಗವಾಗಿ ತನ್ನ ಕೋಣೆಗೆ ಹೋಗಿ ಸುಮಿತ್ನ ಹಾಸಿಗೆಯನ್ನು ಎಳೆದು ಹೀಗೆಂದಳು, ಕೇಳಿ, ಇಂದಿನ ದಿನ ಬಹಳ ಒಳ್ಳೆಯದಾಗಿದೆ. ಸುಮಿತ್ ಪಕ್ಕಕ್ಕೆ ತಿರುಗಿ ಮುನಿಸಿಕೊಂಡು ಹೇಳಿದ, ಅರೆ, ಈಗ ಏನಾಯಿತು ಬೆಳಗ್ಗೆ ಬೆಳಗ್ಗೆ? ಸ್ವಲ್ಪ ಮಲಗಲು ಬಿಡು. ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ಸೀಮಾ ತಣ್ಣನೆಯ ಉಸಿರು ತೆಗೆದುಕೊಂಡು ಕಣ್ಣುಗಳನ್ನು ಕುಣಿಸಿದಳು. ಮೊದಲು ನನಗೆ ಒಂದು ಗಟ್ಟಿಯಾಗಿ ಹೊಡೆಯಿರಿ. ನಾನು ಕನಸು ಕಾಣುತ್ತಿಲ್ಲ ತಾನೇ? ಸುಮಿತ್ ಕೋಪದಿಂದ ಹೇಳಿದ. ನೀನು ನೇರವಾಗಿ ಏಕೆ ಮಾತನಾಡಬಾರದು? ತಲೆಕೆಡಿಸಬೇಡ. ಸೀಮಾ ಜೋರಾಗಿ ನಕ್ಕಳು. ನಾನು ಹೇಳುವುದನ್ನು ಕೇಳಿದರೆ ನೀವು ಖುಷಿಯಿಂದ ಹುಚ್ಚರಾಗುತ್ತೀರಿ. ಸುಮಿತ್ ಆಶ್ಚರ್ಯಚಕಿತನಾದ. ಅರೇ ಬಾಬಾ, ಹೇಳು ಈಗ. ನಂತರ ಸೀಮಾ ಸಂತೋಷದಿಂದ ಹೇಳಿದಳು, ನಿಮ್ಮ ಆ ಮುದುಕ ತಂದೆ ಮನೆ ಬಿಟ್ಟು ಹೋಗಿದ್ದಾರೆ. ಸುಮಿತ್ ಆಘಾತದಿಂದ ಎದ್ದು ಕುಳಿತ. ಏನು ಅಸಂಬದ್ಧ ಮಾತನಾಡುತ್ತಿದ್ದೀಯ ನೀನು? ಹಾಗೆ ಹೇಗೆ ಹೋಗಲು ಸಾಧ್ಯ? ಹತ್ತಿರ ಎಲ್ಲಾದರೂ ಹೋಗಿರಬಹುದು, ಈಗ ಬರುತ್ತಾರೆ. ಸೀಮಾ ಕೆಟ್ಟದಾಗಿ ನಗುತ್ತಾ ಹೇಳಿದಳು, ಇಲ್ಲ, ನಾನು ಅವರ ಬೀರು ನೋಡಿದ್ದೇನೆ. ಅವರ ಬಟ್ಟೆ, ಚೀಲ ಏನೂ ಇಲ್ಲ ಅಲ್ಲಿ. ಈ ಬಾರಿ ಅವರು ಖಚಿತವಾಗಿ ಹೋಗಿದ್ದಾರೆ ಎಂದು ಕಾಣುತ್ತದೆ, ಮತ್ತು ಅವರು ಈಗ ಹಿಂದಿರುಗಿ ನೋಡುವುದಿಲ್ಲ. ನಂತರ ಅವಳು ಸಂತೋಷದಿಂದ ಹೇಳಿದಳು, ಈಗ ನಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಸುಮಿತ್. ಈಗ ಈ ಮನೆ ನಮ್ಮದು. ನಾನು ಇದರ ಮಾಲಿಕೆ ಮತ್ತು ನೀವು ಇದರ ಮಾಲೀಕ. ಸೀಮಾಳ ಮಾತನ್ನು ಕೇಳಿ ಸುಮಿತ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಮೂಡಿತು. ಆದರೆ ಅವನಿಗೆ ಯಾವುದೇ ಸಂತೋಷ ಇರಲಿಲ್ಲ, ಅಥವಾ ಯಾವುದೇ ನೆಮ್ಮದಿ ಇರಲಿಲ್ಲ. ಅವನು ಮೌನವಾಗಿದ್ದ. ಆದರೆ ಸೀಮಾಳ ಮನಸ್ಸಿನಲ್ಲಿ ನರ್ತಿಸುತ್ತಿದ್ದ ಸಂತೋಷವು ಅವನೊಳಗಿನ ಸತ್ಯವನ್ನು ಇನ್ನಷ್ಟು ನಗ್ನಗೊಳಿಸುತ್ತಿತ್ತು. ಸೀಮಾ ಈಗ ಇಡೀ ಮನೆಯಲ್ಲಿ ಓಡಾಡುತ್ತಾ ನಗುತ್ತಿದ್ದಳು. ಈಗ ನೋಡಿ, ಈ ಹಳೆಯ ಮಂಚವನ್ನೂ ಹೊರತೆಗೆಸುತ್ತೇನೆ ಮತ್ತು ಅಡುಗೆ ಮನೆಯ ಟೈಲ್ಸ್ ಬದಲಾಯಿಸುತ್ತೇನೆ. ವರ್ಷಗಳಿಂದ ಈ ಮನೆಯಲ್ಲಿದ್ದ ಕೊಳೆ ಈಗ ಹೋಗುತ್ತದೆ. ಅವಳ ಕಣ್ಣುಗಳು ಈಗ ಮನೆಯ ಸಾಮಾನುಗಳನ್ನು ನೋಡುತ್ತಿರಲಿಲ್ಲ, ಆಸ್ತಿಯನ್ನು ನೋಡುತ್ತಿದ್ದಳು. ಸುಮಿತ್ ಇನ್ನೂ ಸುಮ್ಮನೆ ನಿಂತಿದ್ದ, ಏಕೆಂದರೆ ಅವನಿಗೆ ತನ್ನ ತಂದೆ ಹೀಗೆ ಎಲ್ಲಿಗಾದರೂ ಹೋಗುತ್ತಾರೆ ಎಂದು ಇನ್ನೂ ನಂಬಲು ಸಾಧ್ಯವಾಗಿರಲಿಲ್ಲ. ಅವನು ಮನಸ್ಸಿನಲ್ಲಿಯೇ ಯೋಚಿಸಲು ಪ್ರಾರಂಭಿಸಿದ, ಅಥವಾ ಅವರಿಗೆ ಎಲ್ಲವೂ ಗೊತ್ತಾಗಿದೆಯೇ? ಅವನ ಬೆರಳುಗಳು ಅರಿವಿಲ್ಲದೆಯೇ ದಿಂಬಿನ ಅಂಚನ್ನು ಹಿಚುಕುತ್ತಿದ್ದವು. ಆದರೆ ಸೀಮಾಗೆ ಈಗ ಈ ಎಲ್ಲಾ ವಿಷಯಗಳ ಬಗ್ಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ.
ಅವಳ ಧ್ವನಿ ಇಡೀ ಮನೆಯಲ್ಲಿ ಮೊಳಗುತ್ತಿತ್ತು. ಇನ್ನು ಮುಂದೆ ಯಾರು ತಡೆಯುವವರಿಲ್ಲ, ಯಾರ ಕಣ್ಣುಗಳೂ ಇಲ್ಲ. ಈಗ ಈ ಮನೆ ನಮ್ಮದು ಮತ್ತು ಈಗ ನಾವು ಎಲ್ಲವನ್ನೂ ನಮ್ಮ ಇಷ್ಟದಂತೆ ಮಾಡುತ್ತೇವೆ. ಮರುದಿನ ಸೀಮಾ ಅಡುಗಮನೆಯಿಂದ ಹೊರಬರುತ್ತಿದ್ದಳು. ಬಾಗಿಲಿನ ಗಂಟೆ ಬಾರಿಸಿತು. ಅವಳು ಬಾಗಿಲು ತೆರೆಯುತ್ತಿದ್ದಂತೆಯೇ ಎದುರಿಗೆ ಅವಳ ತಾಯಿ ಸುಶೀಲಾ ನಿಂತಿದ್ದರು. ಬೆವರಿನಿಂದ ನೆನೆದ ಮುಖ, ದಣಿವು. ಆದರೆ ಸೀಮಾಳ ಕಣ್ಣುಗಳಲ್ಲಿನ ಹೊಳಪನ್ನು ನೋಡಿ ನಕ್ಕರು. ಅರೆವಾ, ಏನೋ ದೊಡ್ಡ ಶುಭ ಸುದ್ದಿ ಇದ್ದಂತೆ ಇದೆ. ನೀನು ಎಷ್ಟು ಅರಳಿದಂತೆ ಕಾಣುತ್ತಿದ್ದೀಯಾ? ನಿನ್ನ ಅತ್ತೆಯ ಜೊತೆಗೆ ಮಾವನೂ ಸಹ ಸತ್ತು ಹೋಗಿಲ್ಲ ತಾನೆ? ಸೀಮಾ ನಗುತ್ತ ಹೇಳಿದಳು. ಅಮ್ಮ, ನೀವೊಬ್ಬರು. ಅಂತಹ ಅದೃಷ್ಟ ಎಲ್ಲಿ ನನ್ನದು? ಆದರೆ ಹೌದು, ಆ ಮುದುಕ ಈಗ ಈ ಮನೆ ಬಿಟ್ಟು ಹೋಗಿದ್ದಾನೆ ಮತ್ತು ಈಗ ಇಡೀ ಮನೆ ನನ್ನದಾಗಿದೆ. ಸುಶೀಲಾ ಅವರ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ನೀನು ನಿಜವಾಗಿಯೂ ಗೆದ್ದಿದ್ದೀಯ ಮಗಳೇ. ಈಗ ನಿನ್ನನ್ನು ಯಾರು ತಡೆಯುವರಿಲ್ಲ. ಅಷ್ಟರಲ್ಲಿ ಸುಮಿತ್ ಕೂಡ ಅಲ್ಲಿಗೆ ಬಂದ. ಅವನು ತನ್ನ ಅತ್ತೆಯನ್ನು ನೋಡಿದ ತಕ್ಷಣ ನಕ್ಕು ಅವರ ಪಾದಗಳ ಕಡೆಗೆ ಬಗ್ಗಿ ಹೇಳಿದ, ಮಾಜಿ, ನೀವು ಬಂದಿದ್ದು ಬಹಳ ಒಳ್ಳೆಯದಾಯಿತು. ಈಗಂತೂ ನಿಜವಾಗಿಯೂ ಒಳ್ಳೆಯ ದಿನಗಳು ಬಂದಿವೆ. ಸೀಮಾ ಸಂತೋಷದಿಂದ ಹೇಳಿದ್ದಳು. ಸುಮಿತ್, ನೀವು ಹಾಗೆ ಮಾಡಿ. ಅಮ್ಮನಿಗೆ ಕೆಳಗಿನ ಕೋಣೆಯಲ್ಲಿ ಕುರ್ಚಿ ಹಾಕಿಸಿ. ನಾನು ಈಗ ನೀರು ತರುತ್ತೇನೆ. ಸುಮಿತ್ ತಲೆಯಾಡಿಸಿ ಹೇಳಿದ, ಸರಿ, ನಾನು ಸಮೋಸ ತರಲು ಹೋಗುತ್ತಿದ್ದೇನೆ. ಸೀಮಾ ನಗುತ್ತಾ ತಕ್ಷಣ ಹೇಳಿದಳು, ಕೇಳಿ, ಅಮ್ಮನಿಗೆ ಡೋಕ್ಲಾ ಅಂದರೆ ಬಹಳ ಇಷ್ಟ. ಅದನ್ನು ತಂದುಬಿಡಿ. ಮತ್ತು ಯಾವುದಾದರೂ ಒಳ್ಳೆಯ ಸಿಹಿತಿಂಡಿ ತನ್ನಿ. ಸಂತೋಷದ ದಿನ, ಸೆಲೆಬ್ರೇಷನ್ ಮಾಡಬೇಕು. ಸುಮಿತ್ ಬಾಗಿಲಿನ ಕಡೆಗೆ ಹೋಗುತ್ತಾ ಹೇಳಿದ, ಸರಿ, ಎಲ್ಲವನ್ನೂ ತರುತ್ತೇನೆ. ಮತ್ತು ನಂತರ ಅವನು ಹೊರಗೆ ಹೋದ. ಅದೇ ರಸ್ತೆಗಳಲ್ಲಿ ಅಲ್ಲಿ ಈಗ ಗಂಗಾರಾಮ್ ಇರಲಿಲ್ಲ, ಆದರೆ ಅವರ ನೆರಳು ಪ್ರತಿ ತಿರುವಿನಲ್ಲಿತ್ತು. ಅಟ್ಟ ಸೀಮಾ ತನ್ನ ತಾಯಿ ಸುಶೀಲಾಳೊಂದಿಗೆ ನಿರ್ಭೀತಿಯಿಂದ ಗಂಗಾರಾಮ್ ಅವರ ಕೋಣೆಯಲ್ಲಿ ಕುಳಿತಳು. ಯಾವ ಕೋಣೆಯ ಗೋಡೆಗಳಲ್ಲಿ ವರ್ಷಗಳಿಂದ ಉಮಾ ಮತ್ತು ಗಂಗಾರಾಮ್ ಅವರ ನೆನಪುಗಳು ನೆಲೆಸಿದ್ದವೋ ಅಲ್ಲಿ ಈಗ ನಗು, ಹಾಸ್ಯ ಮತ್ತು ಸ್ವಾರ್ಥದ ಹಾಡುಗಳು ಮೊಳಗುತ್ತಿದ್ದವು. ಆದರೆ ನಿಜವಾಗಿಯೂ ಎಲ್ಲವೂ ಈಗ ಅವರ ಪರವಾಗಿತ್ತೇ? ಅಥವಾ ಆ ಕೋಣೆಯ ಗೋಡೆಗಳೂ ಸಹ ಏನನ್ನಾದಲೂ ಕೇಳುತ್ತಾ ಮತ್ತು ನೋಡುತ್ತಾ ಇದ್ದವೇ? ಅದು ಬಹುಶಃ ಒಂದು ದಿನ ಮಾತನಾಡಲು ಹೊರಡಬಹುದೇ? ಸ್ವಲ್ಪ ಸಮಯದಲ್ಲೇ ಸುಮಿತ್ ಸಮೋಸ, ಸಿಹಿ ಮತ್ತು ಸುಶೀಲಾ ಅವರ ಇಷ್ಟದ ಡೋಕ್ಲಾವನ್ನು ತಂದು ಹಿಂದಿರುಗಿದ. ಈಗ ಮೂವರು ಗಂಗಾರಾಮ್ ಅವರ ಕೋಣೆಯಲ್ಲಿ ಆರಾಮವಾಗಿ ಕುಳಿತಿದ್ದರು. ಒಂದು ದೊಡ್ಡ ಯುದ್ಧವನ್ನು ಗೆದ್ದು ಹಿಂತಿರುಗಿದಂತೆ. ಸೀಮಾ ಪ್ಲೇಟ್ಗಳನ್ನು ಜೋಡಿಸುವಲ್ಲಿ ನಿರತಳಾಗಿದ್ದಳು. ಸುಮಿತ್ ಬಾಟಲಿಯಿಂದ ನೀರನ್ನು ಸುರಿಯುತ್ತಿದ್ದ ಮತ್ತು ಸುಶೀಲಾ ಕುರ್ಚಿಯ ಮೇಲೆ ಕುಳಿತಿದ್ದರು. ಇಡೀ ವಾತಾವರಣದಲ್ಲಿ ಈಗ ಒಂದು ತಣ್ಣನೆಯ ನೆಮ್ಮದಿಯಿತ್ತು. ಇದೇ ಸಮಯದಲ್ಲಿ ಸುಶೀಲಾ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ನಕ್ಕರು. ಹಾಗಾದರೆ ಮಗನೇ, ನಿಮ್ಮಿಬ್ಬರನ್ನೂ ಮೆಚ್ಚಲೇಬೇಕು. ಇಷ್ಟೊಂದು ಚೆನ್ನಾಗಿ ನೀವೆಲ್ಲವನ್ನೂ ಮಾಡಿದ್ದೀರಿ. ನನಗೆ ಇಂದಿಗೂ ನಂಬಲು ಸಾಧ್ಯವಾಗುತ್ತಿಲ್ಲ ಸುಮಿತ್. ನೀನೂ ಸೀಮಾ ಜೊತೆ ಸೇರಿ ನಿನ್ನ ಅಮ್ಮನನ್ನು ಮೇಲೆ ತಲುಪಿಸಿದ್ದೀಯ. ಕೋಣೆಯಲ್ಲಿ ಒಂದು ಕ್ಷಣ ವಿಚಿತ್ರವಾದ ಮೌನ ಆವರಿಸಿತು. ನಂತರ ಸೀಮಾ ನಗುತ್ತಾ ಹೇಳಿದಳು, ಅಮ್ಮ, ಹಾಗಾದರೆ ಸಂದೇಹ ಹೇಗೆ ಬರುತ್ತದೆ ಅಮ್ಮ? ಅಂತಿಮವಾಗಿ ಪ್ಲಾನಿಂಗ್ ನಿಮ್ಮದೇ ಆಗಿತ್ತು ಮತ್ತು ಎಷ್ಟು ಪರಿಪೂರ್ಣವಾಗಿತ್ತೆಂದರೆ ಎಲ್ಲವೂ ರಿಹರ್ಸಲ್ನ ಪ್ರಕಾರವಾಗಿಯೇ ನಡೆಯಿತು. ಸುಶೀಲಾಜಿ ಪ್ರೀತಿಯಾದ ಅದರ ಕುಶಲ ನಗುವಿನೊಂದಿಗೆ ಸೀಮಾಳ ಬೆನ್ನನ್ನು ತಟ್ಟಿದರು ಮತ್ತು ಹೇಳಿದರು, ಮಗಳೇ, ನಿನ್ನ ಸಲುವಾಗಿ ನಾನು ಏನಾದರೂ ಮಾಡಬಲ್ಲೆ. ನೀನೇ ತಾನೇ ನನ್ನ ನಿಜವಾದ ಶಕ್ತಿ. ಉಳಿದವುಗಳೆಲ್ಲವೂ ಕೇವಲ ಭ್ರಮೆ. ಸೀಮಾಳ ಕಣ್ಣುಗಳಲ್ಲಿ ಅಹಂಕಾರ ತೇಲಲು ಪ್ರಾರಂಭಿಸಿತು. ಆದರೆ ನಂತರ ಸ್ವಲ್ಪ ಗಂಭೀರಳಾಗಿ ಹೇಳಿದಳು, ಅಮ್ಮ, ಆದರೆ ಆ ದಿನ ನಾವಿಬ್ಬರೂ ನಿಜವಾಗಿಯೂ ಹೆದರಿದ್ದೆವು. ನಾನು ಅವರಿಗೆ ಆ ಇಂಜೆಕ್ಷನ್ ಕೊಡಲು ಪ್ರಾರಂಭಿಸುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಅವರ ಅತ್ತೆಯ ಕಣ್ಣುಗಳು ತೆರೆದವು. ಅವರು ಕೂಗಲು ಹೋಗುತ್ತಿದ್ದರು. ಆದರೆ ಸುಮಿತ್ ನುಗ್ಗಿ ಅವರ ಬಾಯಿಯನ್ನು ಮುಚ್ಚಿಬಿಟ್ಟ. ಸುಶೀಲಾಜಿ ಆಶ್ಚರ್ಯಚಕಿತರಾದರು. ಏನು? ನಂತರ ಏನಾಯಿತು? ಈ ಬಾರಿ ಸುಮಿತ್ ಹೇಳಿದ. ಧ್ವನಿಯಲ್ಲಿ ಇನ್ನೂ ಸ್ವಲ್ಪ ನಡುಕ ಇತ್ತು. ಅಮ್ಮ, ಆ ಸಮಯದಲ್ಲಿ ದೊಡ್ಡ ಭಯವೇನೆಂದರೆ ಎಲ್ಲವೂ ಮುಗಿಯುತ್ತಿದ್ದಂತೆಯೇ ಹೊರಗಿನಿಂದ ಆ ಮುದುಕನ ಧ್ವನಿ ಕೇಳಿಸಿತು. ಅವನು ಮಾರ್ನಿಂಗ್ ವಾಕ್ನಿಂದ ಹಿಂತಿರುಗಿದ್ದ ಮತ್ತು ಗಡಿಬಿಡಿಯಲ್ಲಿ ಆ ಇಂಜೆಕ್ಷನ್ನ ಸೀಸೆ ನನ್ನ ಕೈಯಿಂದ ಜಾರಿ ಮಂಚದ ಕೆಳಗೆ ಬಿತ್ತು. ಅದೇ ವಿಷಯ ನಮಗೆ ಇಷ್ಟು ದಿನ ಕಾಡುತ್ತಿತ್ತು. ಸೀಮಾ ನಗುತ್ತಾ ಮಾತನ್ನು ಪೂರ್ಣಗೊಳಿಸಿದಳು. ಆದರೆ ಆ ಮುದುಕ ಮನೆ ಬಿಟ್ಟು ಹೋದ ತಕ್ಷಣ ನಾವು ನಿಟ್ಟುಸಿರು ಬಿಟ್ಟೆವು ಮತ್ತು ಆ ಸೀಸೆಯು ನಮಗೆ ಸಿಕ್ಕಿತು. ಸುಶಿವ ನಗುತ್ತಾ ಚಪ್ಪಾಳೆ ತಟ್ಟಿದರು. ಸರಿ, ಹೇಳುತ್ತಾರಲ್ಲ, ಕೊನೆಯಲ್ಲಿ ಒಳ್ಳೆಯದಾದರೆ ಎಲ್ಲವೂ ಒಳ್ಳೆಯದೇ. ಮತ್ತು ನಂತರ ಆ ಮೂವರ ನಗು ಆ ಕೋಣೆಯ ಗೋಡೆಗಳಲ್ಲಿ ಮೊಳಗಿತು. ಪೂರ್ಣವಾಗಿ ನಿರ್ಭಯ, ನಿರ್ದಯ ಮತ್ತು ಆತ್ಮವನ್ನು ಜಡಗೊಳಿಸುವಂತಹ ನಗು. ಆದ್ರೆ ನಿಜವಾಗಿಯೂ ಇದರ ಅಂತ್ಯ ಒಲೆಯದಾಗಿತ್ತೇ? ಅಥವಾ ಯಾವುದಾದರೂ ನೆರಳು
ಈಗ ನಿಧಾನವಾಗಿ ಹಿಂದಿರುಗುತ್ತಿತ್ತೆ. ಅದು ಈ ಮೂವರ ನಗುವನ್ನು ಯಾವುದಾದರೂ ಬಿರುಗಾಳಿಗೆ ಸಿಲುಕಿಸುವುದೇ? ಮತ್ತು ಆ ಕಡೆ ಗಂಗಾರಾಮ್ಜಿ ಈಗ ಆ ಎಲ್ಲಾ ಕೆಲಸಗಳನ್ನು ಮಾಡಿದ್ದರು. ಅದನ್ನು ಅವರ ಮಗ ಮತ್ತು ಸೊಸೆ ಊಹಿಸಲೂ ಸಾಧ್ಯವಿರಲಿಲ್ಲ. ಯಾವ ಮನೆಯನ್ನು ಅವರು ಲೂಟಿ ಮಾಡಿದ್ದರೋ, ಯಾವ ತಾಯಿಯನ್ನು ಅವರು ಕೊಂದಿದ್ದರೋ ಮತ್ತು ಯಾವ ತಂದೆಯನ್ನು ಅವರು ಕೇವಲ ಹೊರೆ ಎಂದು ಭಾವಿಸಿದ್ದರೋ, ಆ ತಂದೆ ಈಗ ಅದೇ ಹೊರೆಯ ಬೂದಿಯಿಂದ ಒಂದು ಮೌನವಾದ ಬಿರುಗಾಳಿಯನ್ನು ಎಬ್ಬಿಸಿದ್ದರು. ಹೇಳುತ್ತಾರಲ್ಲ, ಯಾರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೋ ಅವರಿಗೆ ಕಳೆದುಕೊಳ್ಳಲು ಏನೂ ಉಳಿದಿರುವುದಿಲ್ಲ. ಆದ್ರೆ ಮಾಡಲು ಬಹಳಷ್ಟು ಇರುತ್ತದೆ. ಕೇವಲ ಒಂದು ದಿನ ಇಡೀ ಸತ್ಯ ತಾನಾಗಿಯೇ ಹೊರಬೀಳುತ್ತದೆ. ಮತ್ತು ಆ ದಿನ ಈಗ ದೂರವಿರಲಿಲ್ಲ. ಅಲ್ಲಿ ಒಂದು ಸರಳವಾದ ಆದರೆ ಹಳೆಯ ಮತ್ತು ಆಳವಾದ ಮರದ ಕುರ್ಚಿಯಿತ್ತು. ಗೋಡೆಗಳ ಮೇಲೆ ಕಾನೂನಿಗೆ ಸಂಬಂಧಿಸಿದ ಪುಸ್ತಕಗಳು, ಹಳೆಯ ಫೈಲ್ಗಳ ವಾಸನೆ ಮತ್ತು ಒಂದು ಮಂದ ಬೆಳಕಿನ ಟೇಬಲ್ ಲ್ಯಾಂಪ್ ಇತ್ತು. ಗಂಗಾರಾಮ್ಜಿ ಒಂದು ಬೆಂಚ್ ಮೇಲೆ ಕುಳಿತಿದ್ದರು. ಮುಖದ ಮೇಲೆ ಗಾಂಭೀರ್ಯ, ಕಣ್ಣುಗಳಲ್ಲಿ ಆಯಾಸ ಮತ್ತು ಕೈಗಳಲ್ಲಿ ಆ ಚೀಲ. ಅದು ಈಗ ಒಬ್ಬ ಕೊಲೆಗಾರ ಮಗನನ್ನು ಬಯಲು ಮಾಡುವ ಕೀಲಿ ಕೈಯಾಗಿತ್ತು. ಅವರ ಪಕ್ಕದಲ್ಲಿ ಕುಳಿತಿದ್ದವರು ಅವರ ಹಳೆಯ ಮತ್ತು ನಿಷ್ಠಾವಂತ ಸ್ನೇಹಿತ ರಾಮ್ಲಾಲ್. ಬಿಳಿ ಸುರುಳಿಯಾಕಾರದ ಕೂದಲು, ಕಣ್ಣುಗಳಲ್ಲಿ ಚಿಂತೆ ಮತ್ತು ತುಟಿಗಳ ಮೇಲೆ ನಿಜವಾದ ಸ್ನೇಹ. ಮತ್ತು ಎದುರಿನ ಮೇಜಿನ ಆ ಕಡೆ ಕುಳಿತಿದ್ದವರು ವಕೀಲ ಶ್ರೀಮಾನ್ ಅಗರ್ವಾಲ್, ಒಬ್ಬ ಶಾಂತ, ಗಂಭೀರ ಮತ್ತು ಅನುಭವಿ ವಕೀಲ. ಅವರ ಲೇಖನೆ ಈಗ ಬಹುಶಃ ಒಂದು ನ್ಯಾಯದ ಕಥೆಯನ್ನು ಬರೆಯಲಿತ್ತು. ವಕೀಲರು ನಿಧಾನವಾಗಿ ದಾಖಲೆಗಳನ್ನು ತೆಗೆದುಕೊಂಡರು, ಕನ್ನಡಕವನ್ನು ಸರಿಪಡಿಸಿದರು ಮತ್ತು ಪುಟಗಳನ್ನು ತಿರುಗಿಸುತ್ತಾ ಹೇಳಿದರು, ಗಂಗಾರಾಮ್, ನಿಮಗೆ ಸಂಪೂರ್ಣ ಖಚಿತವಾಗಿದೆಯೇ? ನೀವು ನಿಮ್ಮ ಸಂಪೂರ್ಣ ಆಸ್ತಿಯನ್ನು ವೃದ್ಧರಿಗಾಗಿ ಕೆಲಸ ಮಾಡುವ ಈ ಟ್ರಸ್ಟ್ನ ಹೆಸರಿಗೆ ಮಾಡಬೇಕೆಂದು ಬಯಸುತ್ತಿದ್ದೀರಾ? ಮತ್ತು ಈ ಮನೆಯ ಮೇಲೆ ಮಗ ಅಥವಾ ಸೊಸೆಯ ಯಾವುದೇ ಹಕ್ಕು ಇರುವುದಿಲ್ಲ. ಗಂಗಾರಾಮ್ಜಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡರು ಮತ್ತು ನಂತರ ದೃಷ್ಟಿ ಕೆಳಗೆ ಮಾಡಿ ಹೇಳಿದರು, ಹೌದು, ಈಗ ನನ್ನ ಜಗತ್ತಿನವಿ ನನ್ನ ಉಮಾ ಇಲ್ಲ. ಮತ್ತು ಮಗನು ನನ್ನ ಉಮಾಳನ್ನು ನನ್ನಿಂದ ಕಿತ್ತುಕೊಂಡ ದಿನವೀ ಸತ್ತು ಹೋದನು. ರಾಮ್ಲಾಲ್ಜಿಯವರ ಕಣ್ಣುಗಳು ತೇವಗೊಂಡವು. ಅವರು ಮೊದಲ ಬಾರಿಗೆ ತಮ್ಮ ಸ್ನೇಹಿತ ಗಂಗಾರಾಮ್ ಅವರ ಧ್ವನಿಯಲ್ಲಿ ಆ ಬಂಧನ ಮತ್ತು ಗಾಯಗೊಂಡ ಆತ್ಮವನ್ನು ಕೇಳುತ್ತಿದ್ದರು. ಅದನ್ನು ಬಹುಶಃ ಇಲ್ಲಿಯವರೆಗೆ ಯಾರೂ ಅರ್ಥ ಮಾಡಿಕೊಂಡಿರಲಿಲ್ಲ. ಗಂಗಾರಾಮ್ ಫೈಲ್ ಕಡೆಗೆ ಸನ್ನೆ ಮಾಡಿ ಹೇಳಿದರು, ಇಷ್ಟನ್ನು ಮಾತ್ರ ಮಾಡಿ. ನನ್ನ ನಂತರ ಈ ಮನೆ ಆ ನಿರ್ಗತಿಕ ಹಿರಿಯರದ್ದಾಗಲಿ. ಅವರ ಮಕ್ಕಳು ಅವರನ್ನೂ ಸಹ ಹೀಗೆ ಯಾವುದೋ ಒಂದು ದಿನ ಹೊರಹಾಕುತ್ತಾರೆ. ಆದರೆ ನನ್ನಂತೆ ಅವರು ಸಹ ಒಬ್ಬರೇ ಅಳದಿರಲಿ, ಒಬ್ಬರೇ ಸಾಯದಿರಲಿ. ಒಬ್ಬ ತಂದೆಯ ದುಃಖದ ಮುಂದೆ ಕಾನೂನೂ ಸಹ ಕೆಲವು ಕ್ಷಣಗಳ ಕಾಲ ಮೌನವಾಯಿತು ಎಂಬಂತೆ ವಕೀಲರು ತಲೆಬಗ್ಗಿಸಿದರು. ನಂತರ ಸ್ವಲ್ಪ ಸಮಯದ ನಂತರ ವಕೀಲ ಶ್ರೀ ಅಗರ್ವಾಲ್ ಅವರು ದಾಖಲೆಗಳ ಒಂದು ದಪ್ಪ ಫೈಲನ್ನು ಗಂಗಾರಾಮ್ ಅವರ ಮುಂದೆ ಇಟ್ಟರು. ನಂತರ ಕನ್ನಡಕವನ್ನು ಕಣ್ಣುಗಳಿಗೆ ಇನ್ನಷ್ಟು ಹತ್ತಿರ ತಂದರು ಮತ್ತು ಪುಟಗಳನ್ನು ತಿರುಗಿಸುತ್ತಾ ಹೇಳಿದರು, ಗಂಗಾರಾಮ್, ನೀವು ಹೇಳಿದಂತೆ ನಾನು ಎಲ್ಲಾ ಕಾಗದ ಪತ್ರಗಳನ್ನು ತಯಾರಿಸಿದ್ದೇನೆ. ಅವರು ತಮ್ಮ ಲೇಖನಿಯನ್ನು ತೆಗೆದುಕೊಂಡರು, ಫೈಲನ್ನು ಗಂಗಾರಾಮ್ ಅವರ ಕಡೆಗೆ ತಳ್ಳಿದರು ಮತ್ತು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಈಗ ಈ ಕಾಗದಗಳ ಮೇಲೆ ನಿಮ್ಮ ಸಹಿ ಬೇಕು. ಅದರ ನಂತರ ಈ ಆಸ್ತಿಯ ಮೇಲೆ, ಮನೆಯ ಮೇಲೆ, ಬ್ಯಾಂಕ್ ಖಾತೆಯ ಮೇಲೆ ನಿಮ್ಮ ಮಗ ಮತ್ತು ಸೊಸೆಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಕೋಣೆಯಲ್ಲಿ ಕೆಲವು ಕ್ಷಣಗಳ ನಿಶ್ಶಬ್ದತೆ ಆವರಿಸಿತು. ಗಂಗಾರಾಮ್ ಸುಮ್ಮನೆ ತಮ್ಮ ಜೇಬಿನಲ್ಲಿ ಇಟ್ಟಿದ್ದ ತಮ್ಮ ಪತ್ನಿಯ ಚಿತ್ರದ ಕಡೆಗೆ ನೋಡಿದರು. ಆ ಚಿತ್ರವನ್ನು ತಮ್ಮ ಅಂಗೈಯಲ್ಲಿ ಒತ್ತಿ ಹಿಡಿದು ಅವರು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡರು. ಯಾವುದೋ ಭಾರವಾದ ಕಲ್ಲನ್ನು ಎತ್ತಲು ಹೋಗುತ್ತಿರುವಂತೆ ಅವರು ಲೇಖನಿಯನ್ನು ತೆಗೆದುಕೊಂಡರು. ನಡುಗುವ ಕೈಗಳಿಂದ, ಆದರೆ ದೃಢವಾದ ಉದ್ದೇಶದಿಂದ ಅವರು ದಾಖಲೆಗಳ ಮೇಲೆ ತಮ್ಮ ಸಹಿ ಹಾಕಿದರು. ಆ ಪ್ರತಿ ಅಕ್ಷರವೂ ಉಮಾಗಾಗಿ ನ್ಯಾಯ, ತಮ್ಮ ಅವಮಾನಕ್ಕೆ ಉತ್ತರ ಮತ್ತು ಒಡೆದ ವಿಶ್ವಾಸದ ಬೆಲೆಯನ್ನು ತೀರಿಸುತ್ತಿದೆ ಎಂಬಂತಿತ್ತು. ಸಹಿ ಪೂರ್ಣಗೊಂಡಿತ್ತಂತೆ ವಕೀಲರು ತಲೆಹಾಡಿಸಿ ಹೇಳಿದರು, ಈಗ ಈ ಮನೆ, ಈ ಹೆಸರು ಮತ್ತು ಈ ಗೌರವ ಅದರ ನಿಜವಾಗಿಯೂ ಅರ್ಹವಾಗಿರುವವರಿಗೆ ಸಿಗುತ್ತದೆ. ರಾಮ್ಲಾಲ್ಜಿ ಸುಮ್ಮನೆ ಕುಳಿತಿದ್ದರು, ಆದರೆ ಅವರ ಕಣ್ಣುಗಳಲ್ಲಿ ಗರ್ವ ಇತ್ತು. ತಮ್ಮ ಸ್ನೇಹಿತ ಯಾವತ್ತೂ ಮುರಿದು ಹೋಗಿಲ್ಲ, ಬದಲಾಗಿ ಒಂದು ಹೊಸ ಹೋರಾಟ ಮಾಡಲು ನಿಂತಿದ್ದಾರೆ. ವಕೀಲರಿಂದ ಫೈಲ್ ತೆಗೆದುಕೊಂಡು ಗಂಗಾರಾಮ್ ಅದನ್ನು ಚೀಲದಲ್ಲಿ ಸುರಕ್ಷಿತವಾಗಿ ಇಟ್ಟರು. ನಂತರ ರಾಮ್ಲಾಲ್ ಅವರೊಂದಿಗೆ ನಿಧಾನ ಹೆಜ್ಜೆಗಳಿಂದ ಕಚೇರಿಯ ಹೊರಗೆ ಬಂದರು. ಬಾಗಿಲಿನಿಂದ ಹೊರಬರುತ್ತಿದ್ದಂತೆಯೇ ಅವರು ತಮ್ಮ ಜೇಬಿಗೆ ಕೈ ಹಾಕಿ ಹಳೆಯ ಮೊಬೈಲ್ ಅನ್ನು ತೆಗೆದುಕೊಂಡು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡರು. ಗಂಗಾರಾಮ್ ಅವರ ಕೈಗಳಲ್ಲಿ ಈಗ ನಡುಕ ಇರಲಿಲ್ಲ. ಆ ನಡುಕವು ಮಗನ ದ್ವೇಷವನ್ನು ಎದುರಿಸಿದಾಗ ಇತ್ತು. ಈಗ ಕೇವಲ ಒಂದು ಬೆಂಕಿಯಿತ್ತು, ಮತ್ತು ಆ ಬೆಂಕಿಯಲ್ಲಿ ಉರಿಯುತ್ತಿದ್ದ ಒಂದು ನಿರ್ಳಯ.
ಅವರು ನಿಧಾನವಾಗಿ ಹೇಳಿದರು, ನಡಿ ರಾಮಲಾಲ್, ಈಗ ಸಮಯ ಬಂದಿದೆ. ತಮ್ಮ ತಾಯಿಯ ಗರ್ಭಕ್ಕೆ ಕಳಂಕ ತಂದ ಆ ಸಂತಾನಕ್ಕೆ ಬುದ್ಧಿ ಕಲಿಸುವ ಸಮಯ ಬಂದಿದೆ. ರಾಮಲಾಲ್ ಏನನ್ನೂ ಹೇಳದೆ ತಲೆಯಾಡಿಸಿದರು. ಅವರ ಕಣ್ಣುಗಳಲ್ಲಿ ಸ್ವಲ್ಪ ಕಳವಳ ಇತ್ತು, ಆದರೆ ಅದೇ ಸಮಯದಲ್ಲಿ ಒಂದು ದೃಢವಾದ ನಂಬಿಕೆಯಿತ್ತು, ಇಂದು ತಮ್ಮ ಸ್ನೇಹಿತ ಒಬ್ಬರೇ ಇಲ್ಲ ಎಂದು. ಗಂಗಾರಾಮ್ ಅದೇ ಹಳೆಯ ಸಂಖ್ಯೆಯನ್ನು ಡಯಲ್ ಮಾಡಿದರು, ಇನ್ಸ್ಪೆಕ್ಟರ್ ಅನಿಲ್ ಅವರದ್ದು. ಫೋನಿನ ಇನ್ನೊಂದು ತುದಿಯಲ್ಲಿ ಕರೆ ಸಂಪರ್ಕಗೊಳ್ಳುತ್ತಿದ್ದಂತೆಯೇ ಗಂಭೀರ ಮತ್ತು ದೃಢವಾದ ಧ್ವನಿ ಹೊರಹೊಮ್ಮಿತು. ಗಂಗಾರಾಮ್ ಅವರೇ? ಗಂಗಾರಾಮ್ ಅವರು ನೇರ ಉತ್ತರ ನೀಡಿದರು, ಹೌದು ಅನಿಲ್, ಎಲ್ಲ ಕಾಗದ ಪತ್ರಗಳು ಸಿದ್ಧವಾಗಿವೆ. ನಾನು ಹೇಳಿದ ಒಂದೊಂದು ಪುರಾವೆ ನನ್ನ ಬಳಿಯಿದೆ. ಈಗ ಫೋನಿನ ಆ ಕಡೆಯಿಂದ ಇನ್ಸ್ಪೆಕ್ಟರ್ ಅನಿಲ್ ಅವರ ಧ್ವನಿ ಬಂತು. ನೀವು ನಿಶ್ಚಿಂತರಾಗಿರಿ, ಪೊಲೀಸರು ಸಮಯಕ್ಕೆ ಸರಿಯಾಗಿ ತಲುಪುತ್ತಾರೆ. ನೀವು ಏನನ್ನು ಸಹಿಸಿದ್ದೀರೋ ಅದರ ನೆಕ್ಕವನ್ನು ಈಗ ಕಾನೂನು ಕೊಡುತ್ತದೆ. ನೀವು ಮನೆಗೆ ಹಿಂದಿರುಗಿ ಮತ್ತು ಮುಂದಿನ ಕೆಲಸವನ್ನು ನಮಗೆ ಬಿಡಿ. ಗಂಗಾರಾಮ್ ಫೋನ್ ಕಟ್ ಮಾಡಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿದರು. ಉಮಾ, ಈಗ ನೋಡು, ನಿನ್ನ ಕೊಲೆಗಾರರು ನೆಮ್ಮದಿಯಿಂದ ಬದುಕುವುದಿಲ್ಲ. ಅವರ ಮುಖದ ಮೇಲೆ ಈಗ ಕಣ್ಣೀರು ಇರಲಿಲ್ಲ, ಕೇವಲ ಒಂದು ಮೌನ ಇತ್ತು. ಮತ್ತು ಅತ್ತ ಮನೆಯೊಳಗೆ ಈಗಲೂ ಸಂಭ್ರಮದ ವಾತಾವರಣವಿತ್ತು. ಆದರೆ ಇದು ಯಾವುದೇ ಹಬ್ಬದ ಸಂಭ್ರಮವಾಗಿರಲಿಲ್ಲ, ಬದಲಾಗಿ ದುರಾಸೆ ಮತ್ತು ಗೆಲುವಿನ ಅಮಲಿನ ಸಂಭ್ರಮವಾಗಿತ್ತು. ಸೀಮಾ ತನ್ನ ಅತ್ತೆ ಉಮಾ ಅವರ ಬೀರು ಮುಂದೆ ಕುಳಿತಿದ್ದಳು. ಒಂದೊಂದೇ ಆಭರಣವನ್ನು ತೆಗೆದು ತನ್ನ ಮೇಲೆ ಹಾಕಿಕೊಂಡು ನೋಡುತ್ತಿದ್ದಳು. ಸೀಮಾ ಈಗ ಹಾರವನ್ನು ಕುತ್ತಿಗೆಗೆ ಹಾಕಿಕೊಂಡು ಕನ್ನಡಿಯೊಳುತೆ ತನ್ನನ್ನು ನೋಡಿದಳು. ಈಗಂತೂ ನಾನು ನಿಜವಾಗಿಯೂ ಈ ಮನೆಯ ರಾಣಿಯಂತೆ ಕಾಣುತ್ತಿದ್ದೇನೆ ಅಮ್ಮ. ಸುಶೀಲಾಜಿ ಚುಟುಕಿ ತೆಗೆದುಕೊಂಡರು. ರಾಣಿಯಲ್ಲ, ಮಹಾರಾಣಿ. ಮತ್ತು ನಿನ್ನ ಸುಮಿತ್ ಕೂಡ ಯಾವ ರಾಜನಿಗಿಂತ ಕಡಿಮೆಯಿಲ್ಲ. ಮತ್ತು ಕೋಣೆಯಲ್ಲಿ ಜೋರಾದ ನಗಿನ ಮೊಳಗು ಹರಡಿತು. ಸುಶೀಲಾ ಮತ್ತೊಮ್ಮೆ ಆ ಉಂಗುರವನ್ನು ನೋಡಿ ಹೇಳಿವರು, ಈಗ ಈ ಮನೆಯ ಮೇಲೆ ನಿಬ್ಬಿಬ್ಬರದ್ದೇ ಹಕ್ಕು. ಆದ್ರೆ ಇದ್ದಕ್ಕಿದ್ದಂತೆ ನಗುವಿನ ನಡುವೆ ಸಮಯ ನಿಂತು ಹೋಯಿತು ಎಂಬಂತೆ ಮುಖ್ಯ ಬಾಗಿಲಿನಲ್ಲಿ ಒಂದು ನೆರಳ ನಿಂತಿತ್ತು. ಮತ್ತು ಅದು ಬೇರೆ ಯಾರೂ ಅಲ್ಲ, ಗಂಗಾರಾಮ್ ಅವರಾಗಿದ್ದರು. ಅವರ ಮುಖದ ಮೇಲೆ ಆಯಾಸವಿರಲಿಲ್ಲ, ಬದಲಾಗಿ ಒಂದು ಬಂಡೆಯಂತಹ ಕಠಣತೆ ಇತ್ತು. ಅವರ ಕಣ್ಣುಗಳು ಎಲ್ಲವನ್ನೂ ಭೇದಿಸಿ ನೋಡುತ್ತಿರುವಂತಿತ್ತು. ಸೀಮಾಳ ಕಣ್ಣುಗಳು ಈಗ ಅರಳಿಕೊಂಡವು. ಅಪ್ಪ, ನೀವು? ಸುಮಿತ್ ನಡುಗುವ ಧ್ವನಿಯಲ್ಲಿ ಹೇಳಿದ. ನಂತರ ಸ್ವಲ್ಪ ನಿಂತು ಹೇಳಿದ, ಎಲ್ಲಿಗೆ ಹೋಗಿದ್ರಿ? ನಾನು ನಿಮ್ಮನ್ನು ಎಷ್ಟು ಹುಡುಕಿದೆ? ಗಂಗಾರಾಮ್ಜಿ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಜೋರಾದ ಧ್ವನಿಯಲ್ಲಿ ಹೇಳಿದರು, ಸಾಕು, ಇನ್ನು ಒಂದು ಶಬ್ದವೂ ಮಾತನಾಡಬೇಡ. ನಿಲ್ಲಿಸಿ ನಿನ್ನ ಈ ನಾಟಕ ಮತ್ತು ಈ ಸುಳ್ಳು ಪ್ರದರ್ಶನ. ಅವರ ಸ್ವರ ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ಸುಶೀಲಾ ಅವರ ನಗುವು ಸಹ ಒಂದು ಕ್ಷಣದಲ್ಲಿ ಮಾಯವಾಯಿತು. ಇಂದು ಮೊದಲ ಬಾರಿಗೆ ನಾನು ನೋಡಿದೆ ಮನುಷ್ಯನ ರೂಪದಲ್ಲಿ ಸೈತಾನರು ಹೇಗೆ ನಗಬಹುದು ಎಂದು. ನೀವೆಲ್ಲರೂ ಇಲ್ಲಿ ಸಂಭ್ರಮಿಸುತ್ತಿದ್ದೀರಿ, ಆದರೆ ಈಗ ಇದು ಅತಿಯಾಯಿತು. ಮತ್ತು ನಂತರ ಅವರು ಕೋಣೆಯೊಳಗೆ ಬಂದು ಮೇಜಿನ ಮೇಲಿದ್ದ ಆಭರಣಗಳನ್ನು ನೋಡಿದರು. ಇವೆಲ್ಲವೂ ನನ್ನ ಉಮಾಳ ಆಭರಣಗಳು. ಇವುಗಳನ್ನು ಮುಟ್ಟಲು ನಿಮಗೆ ಎಷ್ಟು ಧೈರ್ಯ? ಈಗ ನೀವೆಲ್ಲರೂ ಜೈಲಿಗೆ ಹೋಗಲು ತಯಾರಾಗಿ. ಅವರ ಬಾಯಿಂದ ಇಷ್ಟು ಕೇಳುತ್ತಿದ್ದಂತೆ ಸುಮಿತ್ ಕಿರುಚಿದ, ನಿಮ್ಮ ಹುಚ್ಚುತನವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಮತ್ತು ಈಗ ಇಲ್ಲಿಂದ ಹೊರಡಿ. ಈ ಮನೆಯ ಮೇಲೆ ಈಗ ನನ್ನ ಮತ್ತು ಸೀಮಾಳ ಹಕ್ಕಿದೆ. ಹೀಗೆ ಹೇಳಿ ಅವನು ತನ್ನ ತಂದೆಯ ಕೈಯನ್ನು ಹಿಡಿದು ತಳ್ಳಿ ಹೊರಗೆ ಕಳುಹಿಸಲು ಹೋಗುತ್ತಿದ್ದ. ಮತ್ತು ಆಗ ಸೀಮಾ ಸಹ ಹೇಳಿದಳು, ನೀವೇನು ನಮಗೆ ಜೈಲಿಗೆ ಹಾಕುವುದು ಎಂದು ಹೇಳುತ್ತಾ ಹೊಡೆಯಲು ಬಂದಳು. ಆಗ ಗಂಗಾರಾಮ್ ಅವಳ ಕೈಯನ್ನು ಹಿಡಿದು ಜೋರಾಗಿ ಒಂದು ಏಟು ಅವಳ ಕೆನ್ನೆಯ ಮೇಲೆ ಕೊಟ್ಟರು ಮತ್ತು ಹೇಳಿದರು, ಎಚ್ಚರ, ನಿನ್ನ ಈ ಕೊಳಕು ಕೈಗಳಿಂದ ನನ್ನನ್ನು ಮುಟ್ಟಿದರೆ ನಿನ್ನ ಈ ಕೈಗಳನ್ನೇ ಮುರಿಯುತ್ತೇನೆ. ಅವರ ಕಣ್ಣುಗಳಲ್ಲಿ ಈಗ ಕಣ್ಣೀರುವಿರಲಿಲ್ಲ, ಕೇವಲ ಎಲ್ಲವನ್ನೂ ಶುದ್ಧೀಕರಿಸಲು ಸಿದ್ಧವಾಗಿದ್ದ ಒಂದು ಅಂತಹ ಬೆಂಕಿಯಿತ್ತು. ಮತ್ತು ಆಗಲೇ ಮನೆಯ ಹೊರಗೆ ಒಂದು ಸೈರನ್ ಧ್ವನಿ ಕೇಳಿಸಿತು. ಪೊಲೀಸರು ಬಂದಿದ್ದರು. ಗಂಗಾರಾಮ್ ಕೆಲವು ಹೆಜ್ಜೆ ಮುಂದೆ ನಡೆದರು, ಮತ್ತು ಈಗ ಅವರ ಧ್ವನಿಯಲ್ಲಿ ಆ ಕಂಪನವಿತ್ತು. ಅದು ಕಲ್ಲನ್ನು ಸಹ ಸೀಳಬಲ್ಲದು. ಮತ್ತು ಈ ಮನೆಯ ಹಕ್ಕಿನ ಬಗ್ಗೆ ಮಾತನಾಡಿದ್ದೀರಿ? ಆದ್ದರಿಂದ ಕೇಳಿ, ಈಗ ಈ ಮನೆಯ ಮೇಲೆ ನಿಮ್ಮ ಯಾವುದೇ ಹಕ್ಕು ಇಲ್ಲ. ಕೋಣೆಯಲ್ಲಿ ನಿಶ್ಶಬ್ದತೆ ಆವರಿಸಿತು. ನಾನು ನನ್ನ ಇಡೀ ಜೀವನದ ಗಳಿಕೆಯನ್ನು, ನನ್ನ ಶ್ರಮವನ್ನು, ನನ್ನ ಉಮಾಳ ನೆನಪುಗಳಿಂದ ಅಲಂಕೃತವಾದ ಈ ಮನೆಯನ್ನು ಈಗ ಟ್ರಸ್ಟ್ನ ಹೆಸರಿಗೆ ಮಾಡಿದ್ದೇನೆ. ಅಲ್ಲಿ ಯಾವ ಮಗನೂ ತನ್ನ ತಂದೆ ತಾಯಿಗೆ ಇಂತಹ ವಂಚನೆ ಮಾಡಲು ಸಾಧ್ಯವಿಲ್ಲ. ಮತ್ತು ಹೌದು, ನನ್ನ ಉಮಾಳ ಕೊಲೆಯನ್ನು ನೈಸರ್ಗಿಕ ಸಾವು ಎಂದು ಹೇಳಿ ನೀವಿಬ್ಬರೂ ಮುಚ್ಚಿ ಹಾಕಿದ್ರಿ. ಈಗ ಅದರ ಪುರಾವೆಗಳು ನನ್ನ ಬಳಿಯಿವೆ. ನಿಮ್ಮದೇ ಮನೆಯಿಂದ, ನಿಮ್ಮದೇ ಕೃತ್ಯದ ಅಟ್ಟಹಾಸ, ಅದರಲ್ಲಿ ನೀವೆಲ್ಲರೂ ನಗುತ್ತಾ ಮಾತನಾಡುತ್ತಿದ್ದ ಆ ಮಾತುಗಳಿವೆ. ಅದರ ನಂತರ ಅವರು ಜೇಬಿನಿಂದ ಒಂದು ಸಣ್ಣ ಕ್ಯಾಮೆರಾ ತೆಗೆದರು. ಇದೇ ಆ ಸಾಕ್ಷಿ, ಇದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅದನ್ನು ಉಮಾ ಅಳವಡಿಸುವುದನ್ನು ನಿರಾಕರಿಸಿದ್ದಳು, ಆದರೆ ಇಂದು ಅದೇ ಕ್ಯಾಮೆರಾ ನಿಮ್ಮ ಮೂವರ ಸತ್ಯವನ್ನು ಜಗತ್ತಿನ ಮುಂದೆ ತಂದಿದೆ. ಇಷ್ಟು ಹೇಳಿ ಅವರು ಬಾಗಿಲಿನ ಕಡೆಗೆ ತಿರುಗಿದರು, ಮತ್ತು ಬಾಗಿಲಿನಲ್ಲಿ ಇನ್ಸ್ಪೆಕ್ಟರ್ ಅನಿಲ್ ಈಗಾಗಲೇ ನಿಂತಿದ್ದರು.
ಈಗ ನ್ಯಾಯವು ಮಾತನಾಡುತ್ತದೆ ಮತ್ತು ನೀವಿಬ್ಬರೂ ಕೇವಲ ಕೇಳುತ್ತೀರಿ. ಇನ್ಸ್ಪೆಕ್ಟರ್ ಅನಿಲ್ ಅವರು ಗಂಗಾರಾಮ್ ಅವರ ಕಡೆಗೆ ಒಂದು ಆಶ್ವಾಸನೆಯ ನೋಟದಿಂದ ನೋಡಿದರು ಮತ್ತು ನಂತರ ಮುಂದೆ ಹೆಜ್ಜೆ ಹಾಕಿದರು. ಅವರ ಹಿಂದೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದರು. ಒಬ್ಬರ ಕೈಯಲ್ಲಿ ಕ್ಯಾಮೆರಾ ಇತ್ತು ಮತ್ತು ಇನ್ನೊಬ್ಬರ ಕೈಯಲ್ಲಿ ಬಂಧನದ ವಾರೆಂಟ್ ಇತ್ತು. ಸೀಮಾ ಮತ್ತು ಸುಶೀಲಾರ ಕಣ್ಣುಗಳು ಅಗಲವಾದವು. ಸುಶೀಲಾಳ ನಗು ಸ್ವಲ್ಪ ಮೊದಲು ಕೋಣೆಯಲ್ಲಿ ಮೊಳಗುತ್ತಿತ್ತು. ಈಗ ಅವಳ ನರಗಳಿಂದ ರಕ್ತವೆಲ್ಲ ಒಣಗಿ ಹೋಗಿವೆ ಎಂಬಂತೆ ಅವಳ ಮುಖ ಬಿಳಿಚಿಕೊಂಡಿತು. ಇನ್ಸ್ಪೆಕ್ಟರ್, ಇದೇನು ತಮಾಷೆ ಮಾಡುತ್ತಿದ್ದೀರಿ? ಸುಮಿತ್ ಗಾಬರಿಗೊಂಡ ಧ್ವನಿಯಲ್ಲಿ ಕೇಳಿದ. ಆದರೆ ಅವನ ಮಾತುಗಳೂ ಸಹ ನಡುಗುತ್ತಿದ್ದವು. ಇನ್ಸ್ಪೆಕ್ಟರ್ ಅನಿಲ್ ಅವನ ಕಡೆಗೆ ನೋಡಿದರು ಮತ್ತು ಹೇಳಿದರು, ನೀವೆಲ್ಲರೂ ಸೇರಿ ಒಂದು ತಾಯಿಯ ಉಸಿರನ್ನು ಕಿತ್ತುಕೊಳ್ಳುತ್ತಿದ್ದಾಗ ತಮಾಷೆಯಾಗಿತ್ತು. ಆದರೆ ಈಗ? ಸೀಮಾ ಆಭರಣಗಳಿಂದ ತುಂಬಿದ ಕೈಗಳನ್ನು ನಡುಗುತ್ತಾ ಹಿಂದೆ ಸರಿಸಿದಳು. ಅವಳ ಮುಖ ಈಗ ಭಯ ಮತ್ತು ಪಶ್ಚಾತ್ತಾಪದ ಬಿಕ್ಕಳಿಗೆಯಿಂದ ನಡುಗುತ್ತಿತ್ತು. ಸುಶೀಲಾ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು, ಆದರೆ ಶಬ್ದಗಳು ಗಂಟಲಿನಲ್ಲಿ ಸಿಲುಕಿಕೊಂಡಿದ್ದವು. ಅವಳು ಹಿಂದೆ ಹೆಜ್ಜೆ ಹಾಕುತ್ತಿದ್ದಂತೆಯೇ ಒಬ್ಬ ಕಾನ್ಸ್ಟೇಬಲ್ ಮುಂದೆ ಬಂದು ಅವಳ ಕೈಗಳಿಗೆ ಬೇಡಿ ಹಾಕಿ ಮತ್ತು ಹೇಳಿದ, ನಿಮ್ಮನ್ನು ಬಂಧಿಸಲಾಗುತ್ತಿದೆ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 302, 120 ಮತ್ತು 201ರ ಅಡಿಯಲ್ಲಿ ಕೊಲೆ, ಪಿತೂರಿ ಮತ್ತು ಪುರಾವೆ ನಾಶಪಡಿಸುವ ಪಿತೂರಿ ಮಾಡಿರುವುದಕ್ಕಾಗಿ ಪ್ರಕರಣ ದಾಖಲಿಸಲಾಗುತ್ತಿದೆ. ಸೀಮಾ ನೆಲದ ಮೇಲೆ ಬಿದ್ದಳು. ಇಲ್ಲ, ಇದು ಸುಳ್ಳು, ನಾವೇನು ಮಾಡಿಲ್ಲ ಎಂದು ಬಡಬಡಿಸಿದಳು. ಸುಮಿತ್ ಅಲ್ಲಿಯೇ ನೆಲದ ಮೇಲೆ ಕುಳಿತುಬಿಟ್ಟ. ಈಗ ಅವನ ಮುಖದ ಮೇಲೆ ಯಾವುದೇ ಅಹಂಕಾರ ಇರಲಿಲ್ಲ ಅಥವಾ ತನ್ನ ತಂದೆಯ ಕಡೆಗೆ ನೋಡುವ ಧೈರ್ಯ ಇರಲಿಲ್ಲ, ಏಕೆಂದರೆ ಅವನಿಗೆ ಗೊತ್ತಾಗಿತ್ತು, ಈಗ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು. ಒಂದು ಮನುಷ್ಯನ ದುರಾಸೆ ತನ್ನವರ ಪ್ರೀತಿಗಿಂತ ದೊಡ್ಡದಾದಾಗ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎನ್ನುವುದು ಎಲ್ಲರನ್ನೂ ಯೋಚಿಸುವಂತೆ ಮಾಡಿತ್ತು. ಪೊಲೀಸರು ಅವರನ್ನು ಕರೆದುಕೊಂಡು ಹೋಗಿದ್ದರು. ಗಂಗಾರಾಮ್ ಕೆಲವು ಸಮಯದವರೆಗೆ ಉಮಾ ಕುಳಿತು ನಗುತ್ತಿದ್ದ ಅದೇ ಸ್ಥಳದಲ್ಲಿ ನಿಂತಿದ್ದರು. ಅವರು ನಿಧಾನವಾಗಿ ಜೇಬಿನಿಂದ ಉಮಾದ ಫೋಟೋವನ್ನು ತೆಗೆದರು. ಅದು ಯಾವಾಗಲೂ ಅವರ ಬಳಿ ಇರುತ್ತಿತ್ತು ಮತ್ತು ಅದನ್ನು ನೋಡಿ ಹೇಳಿದರು, ನೋಡಿದೆಯ ಉಮಾ, ನಿನ್ನ ಗಂಗಾರಾಮ್ ಸೋಲಲಿಲ್ಲ. ನಿನ್ನ ಸಲುವಾಗಿ ನಿನ್ನ ಹೆಸರಿನ ಆ ಗೌರವವನ್ನು ಉಳಿಸಿದ್ದೇನೆ. ಅದು ಈ 4 ಗೋಡೆಗಳಿಗಿಂತ ಬಹಳ ದೊಡ್ಡದಾಗಿದೆ. ಸೂರ್ಯ ಈಗ ಕಿಟಕಿಯಿಂದ ಇಣುಕುತ್ತಿತ್ತು, ಆದರೆ ಈ ಬಾರಿ ಅದರ ಬೆಳಕು ಯಾವುದೋ ಗೆಲುವಿನಂತೆ ಕಾಣಿಸುತ್ತಿತ್ತು ಮತ್ತು ಗಂಗಾರಾಮ್ ಅವರಿಗೆ ಈಗ ಒಂದು ನೆಮ್ಮದಿಯಿತ್ತು, ಏಕೆಂದರೆ ಅವರ ಉಮಾಗೆ ಈಗ ನ್ಯಾಯ ಸಿಕ್ಕಿತ್ತು. ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಪ್ರತಿ ಹೃದಯವನ್ನು ಚುಚ್ಚುತ್ತದೆ. ನಿಜವಾಗಲೂ ಮಕ್ಕಳು ಅಷ್ಟು ಬದಲಾಗಲು ಸಾಧ್ಯವೇ? ತಂದೆತಾಯಿಗಳು ಬಿಸಿಲಿನಲ್ಲಿ ಸುಟ್ಟು ತಮ್ಮ ಮಕ್ಕಳು ನೆರಳು ಪಡೆಯಲಿ ಎಂದು ಬಯಸುತ್ತಾರೆ. ಆದರೆ ಅದೇ ಮಕ್ಕಳು ಅವರ ಮುಪ್ಪಿನಲ್ಲಿ ಕತ್ತಲೆ ಆವರಿಸಿದಾಗ ಮನುಷ್ಯತ್ವವನ್ನೇ ಮರೆತು ಬಿಡುತ್ತಾರೆ. ಯಾವ ಕೈಗಳು ನಿಮಗೆ ನಡೆಯಲು ಕಲಿಸಿವವೋ ಅದೇ ಕೈಗಳು ನಡುಗುತ್ತಾ ಅಡುಗೆ ಮಾಡಿದರೆ ಅದು ಕೇವಲ ಕೆಲಸವಲ್ಲ, ಅದು ಆ ಸಂಬಂಧದ ಅಂತಿಮ ಉಸಿರಾಗಿರುತ್ತದೆ. ಈ ಕಥೆ ಕೇವಲ ಒಬ್ಬ ತಂದೆಯದ್ದಲ್ಲ, ಇದು ಇಂದಿಗೂ ಮನೆಗಳಲ್ಲಿ ತಮ್ಮ ಮಕ್ಕಳ ನಿರಾಸಕ್ತಿಯನ್ನು ಕಂಡು ಮೌನವಾಗಿ ಕಣ್ಣೀರು ಹಾಕುತ್ತಿರುವ ಲಕ್ಷಾಂತರ ತಂದೆತಾಯಿಗಳ ಸತ್ಯಕಥೆಯಾಗಿದೆ. ನಿಮ್ಮ ಪೋಷಕರು ಜೀವಂತವಾಗಿದ್ದರೆ ಅವರನ್ನು ಕೇವಲ ಜೀವಂತವಾಗಿರಲು ಬಿಡಬೇಡಿ. ಅವರು ನಿಮ್ಮ ಜೊತೆ ಇದ್ದೀರಿ ಎಂದು ಅವರಿಗೆ ಅನುಭವಿಸಲಾಗಲಿ, ಏಕೆಂದರೆ ಅವರು ಹೋದ ನಂತರ ಮನೆಯಲ್ಲಿ ಕಾಡುವ ಮೌನ ಇಡೀ ಜೀವನ ನಿಮ್ಮನ್ನು ಬೆನ್ನಾಡುತ್ತದೆ. ಅವರು ಹೋದ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಇಂದು ಅವರನ್ನು ಅಪ್ಪಿಕೊಳ್ಳುವುದು ಉತ್ತಮ, ಏಕೆಂದರೆ ತಂದೆತಾಯಿಗಳ ಜೊತೆ ಇರುವುದು ಕೇವಲ ಜವಾಬ್ದಾರಿಯಲ್ಲ, ಇದು ಒಂದು ವರವಾಗಿದೆ. ಈ ಕಥೆ ನಿಮಗೆ ಹೇಗನಿಸಿತು? ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ಕಥೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮವರ ಕಾಳಜಿ ವಹಿಸಿ. ಧನ್ಯವಾದಗಳು.